ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಅಕ್ಷಯ ಗೋಲ್ಡ್ ಕಂಪನಿ, ನಿಮ್ಮ ಆಪತ್ಕಾಲದ ಮಿತ್ರ. ನಮಸ್ಕಾರ ವೀಕ್ಷಕರೇ. ಸಿಲಿಕಾನ್ ಸಿಟಿ ಬೆಂಗಳೂರು ಅಕ್ಷರಶಃ ನಲುಗಿ ಹೋಗ್ತಾ ಇದೆ. ಯಾಕಂತ ಹೇಳಿದ್ರೆ ಕಳೆದ 2 ದಿನಗಳಿಂದ ಸುರಿತಾ ಇರುವಂತಹ ರಣಭೀಕರ ಮಳೆಗೆ, ಅದರಲ್ಲೂ ನಿನ್ನೆ ಸುರಿತಾ ಇರುವಂತಹ ಮಳೆ ಏನಿದೆಯಲ್ಲ, ಅಲ್ಲಿ ನೋಡಬೇಕು ಯಾವ್ದು ರಸ್ತೆ ಯಾವುದು ಚರಂಡಿ ಏನು ಗೊತ್ತಾಗ್ತಿಲ್ಲ ಜನಕ್ಕೆ. ಎಲ್ಲ ಒಂದ್ ಕಡೆ ಸರ್ಕಾರ, ನಮ್ಮ ಜನಪ್ರತಿನಿಧಿಗಳು, ಸಚಿವರು, ಶಾಸಕರು, ಅದರಲ್ಲೂ ಕೂಡ ಬೆಂಗಳೂರಿನ 28 ಶಾಸಕರು, 5 ಜನ ಸಚಿವರು ಅದೇನು ಮಾಡ್ತಿದ್ದಾರೆ ಗೊತ್ತಿಲ್ಲ. ಜನ ಕೂಡ ಉಗಿತಾ ಇದ್ದಾರೆ, ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಅವರು ಜನರ ಕಷ್ಟಗಳಿಗೆ ಸ್ಪಂದಿಸ್ತಾ ಇಲ್ಲ. ಅದ್ರ ಹೊರತಾಗಿ RR ನಗರ ಬೈ ಎಲೆಕ್ಷನ್ ಬಹಳಷ್ಟು ಬಿಜಿ ಆಗಿದ್ದಾರೆ. ಅಲ್ಲಿ ಅವರ ಉತ್ಸಾಹ, ಪ್ರೋತ್ಸಾಹ ಎಲ್ಲವನ್ನು ಕೂಡ ತೋರಿಸ್ತಾ ಇದ್ದಾರೆ. ಎಲ್ಲ ಒಂದು ಕಡೆ ಜನರ ಕಷ್ಟಗಳಿಗೆ ಸ್ಪಂದಿಸುವಂತ ಜನನಾಯಕರು ಯಾರಿಲ್ಲವ ಅಂತ ಹೇಳಿ ಜನ ಕಣ್ಣೀರಿಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಸಾಕಷ್ಟು ಕಡೆಗಳಲ್ಲಿ ಸಾಕಷ್ಟು ಮನೆಗಳಿಗೆ ನೀರು ನುಗ್ಗಿದೆ, ಅವಾಂತರಗಳು ಸೃಷ್ಟಿಯಾಗಿದೆ. ಎಲ್ಲೋ ರಸ್ತೆ ಗುಂಡಿಗಳು ನೋಡ್ತಾ ಇದೀವಿ ನಾವು. ವಾಹನ ಸವಾರರು ಕೂಡ ಪ್ರಾಣವನ್ನ ಕೈಯಲ್ಲಿ ಹಿಡ್ಕೊಂಡು ಸಾಗಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗಾದ್ರೆ ಈ ಬೆಂಗಳೂರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಕೂಡ ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತೀವಿ. ಇದೇ ಇವತ್ತಿನ ಸ್ಟೋರಿ ಬೋರ್ಡ್. ನಾನು ಪ್ರಭು. ಈ ವಿಚಾರವಾಗಿ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಇವತ್ತು ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ಮೊದಲನೇದಾಗಿ ಆಮ್ ಆದ್ಮಿ ಪಾರ್ಟಿಯ ವಕ್ತಾರ ಆಗಿರುವಂತಹ ನಂಜಪ್ಪ ಕಾಳೇಗೌಡರು ಇದ್ದಾರೆ. ನಮಸ್ತೆ ಸರ್, ಸ್ವಾಗತ. ಹಾಗೆ ಸಾಮಾಜಿಕ ಕಾರ್ಯಕರ್ತರು ಚಂದ್ರಶೇಖರ್ ಅವರು ಜಾಯ್ನ್ ಆಗಿದ್ದಾರೆ. ನಮಸ್ತೆ ಸರ್, ಸ್ವಾಗತ. ಹಾಗೆ ಮಾಜಿ ಮೇಯರ್ ಹಾಗೆ ಕಾಂಗ್ರೆಸ್ನ ವಕ್ತಾರ ಆಗಿರುವಂತಹ ರಾಮಚಂದ್ರಪ್ಪನವರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸರ್. JDS ವಕ್ತಾರ ಆಗಿರುವಂತಹ KH ಕುಮಾರ್ ಇದ್ದಾರೆ. ಸರ್ ನಮಸ್ತೆ, ಸ್ವಾಗತ. ರಾಮಚಂದ್ರಪ್ಪ ಸರ್, ಬೆಂಗಳೂರು ವಿಚಾರವಾಗಿ ತಮಗೆ ಅದರ ಆಳಾಗಲ ಎಲ್ಲವೂ ಕೂಡ ಗೊತ್ತಿದೆ. ಯಾಕಂತ ಹೇಳಿದ್ರೆ ಸಾಕಷ್ಟು ವರ್ಷಗಳಿಂದ ಬಲ್ಲವಂಥವ್ರು. ಈ ಮಳೆಯಿಂದ ಆಗ್ತಿರುವಂತಹ ಅವಾಂತರಗಳನ್ನ ಗಮನಿಸ್ತಾ ಇದ್ರೆ ಇದು ಹೊಸದ ಅಥವಾ ಕಾಲಕ್ಕೆ ತಕ್ಕಾಗೆ ಮಳೆ ಆಗ್ತಿರತ್ತೆ ಹೋಗ್ತಿರೋ ಅಂತ ನಂಬಿಕೆ ಇಟ್ಕೋಬೇಕಾ, ಹೇಗಂತ? ಇದೇನು ಹೊಸದಲ್ಲ, ಮಳೆ ಎಲ್ಲ ಕಾಲದಲ್ಲೂ ಆಗ್ತೈತೆ. ನಾವು ಮನೆ ಇದ್ದಂಗೆ, ಒಂದು ನಗರನೂ ಒಂದು ಮನೆ ಇದ್ದಂಗೆ ನಾವು ದಿನಾನೂ ಆ ಕೆಲಸ ಮಾಡಬೇಕಾಗತ್ತೆ. ಇವತ್ತು ಈ ಸ್ಥಿತಿ ಇವತ್ತಾಗಲಿಕ್ಕೆ ಕಾರಣ, ಇವತ್ತು ಮಳೆ ಬಂದು ಭಾಳ ಅನಾಹುತ ಆಗಿದೆ. ಹೌದು, ನಿನ್ನೆ ಎಲ್ಲ ಭಾಳಷ್ಟು ಮನೆಗಳಿಗೆ ನೀರು ನುಗ್ಗಿರೋದು, ರಸ್ತೆಗಳಲ್ಲಿ ನೀರು ನಿಂತಿರ್ಬೋದು, ರಾಜಕಾಲು ಹೊಡೆದಿರೋದಿರ್ಬೋದು. ಇದಕ್ಕೆಲ್ಲ ಮುಖ್ಯ ಕಾರಣ ಒಂದು, ಇದಕ್ಕೆ ಉಸ್ತುವಾರಿ ಸಚಿವರಿಲ್ಲ. ಹೌದು, ಮುಖ್ಯಮಂತ್ರಿ 6 ಸಚಿವರು ಬೆಂಗಳೂರಿನಲ್ಲಿದ್ದಾರೆ, ಉಸ್ತುವಾರಿ ಮಾಡ್ತಾ ಇಲ್ಲ. ಯಾಕೆ ಅಂತ ಕೇಳಬೇಕಾಗುತ್ತೆ ಅವ್ರನ್ನ. ಒಂದು. ಎರಡನೇದು, ನಗರ ಪಾಲಿಕೆ ಸದಸ್ಯರಿಲ್ದಿದ್ದು. ನಗರಸಭೆ ಸದಸ್ಯರಿದ್ದರೆ ಅಲ್ಲಿನ ನಾಯಕರವರು ಯಾವುದೇ ಪಕ್ಷದವ್ರು ಇರಲಿ, ಅವರು ಸ್ವಲ್ಪನ ಅಲ್ಲಿ ಅನಾಹುತಗಳನ್ನು ನೋಡ್ಕೊಳ್ಳಿಕ್ಕೆ ಈಚೆ ಬರ್ತಾರೆ, ಅಧಿಕಾರಿಗಳ ಕೈಲಿ ಕೆಲಸ ಮಾಡಿಸ್ತಾರೆ. ಅದೊಂದು. ಎರಡನೇದು. ಮೂರನೇದು, ಇವತ್ತು ನೀವು ನೋಡಿರ್ಬೋದು ಬೆಂಗಳೂರಿನಲ್ಲಿ ಇವತ್ತು ಕರೋನಾ ಇದೆ. ಮಳೆ ಬಂದು ಜನರು ಸಾವಿರಾರು ಜನ ಸಾಯ್ತಾ ಇದ್ದಾರೆ. ಅವ್ರಿಗೇನ ಇದು ಸಹಾಯ ಮಾಡಬೇಕು ಅನ್ನೋ ಸರ್ಕಾರಕ್ಕೆ ಇರಬೇಕು. ಅದು ಬಿಟ್ಬಿಟ್ಟು ಬೆಂಗಳೂರಿನಲ್ಲಿ 20,000 ಕೋಟಿ ರೂಪಾಯಿ ಬೆಂಗಳೂರಿಗೆ ಹಾಕ್ಕೊಂಬಿಟ್ಟಿದ್ದಾರೆ. ಉಸ್ತುವಾರಿ ಸಚಿವರಿಲ್ಲ, ಕಾರ್ಪೊರೇಟರ್ ಇಲ್ಲ. 20,000 ಕೋಟಿ ರೂಪಾಯಿ ನೋಡಿ, ನಿಮ್ಮ ಆಫೀಸ್ ಮುಂದೆನು ಎಲ್ಲ ರೋಡ್ಗಳು ಆಗೋದು ಮಾಡಿಬಿಟ್ಟಿದ್ದಾರೆ. ನೀರು ಎಲ್ಲಿ ಹೋಗೋದು? ಎಲ್ಲಿ ಹೋಗೋದು? ಪ್ರಕೃತಿ ಎಲ್ಲಿ ಹಳ್ಳ ಇರ್ತೈತೆ, ಎಲ್ಲಿ ಡೌನ್ ಇರ್ತೈತೆ, ಅಲ್ಲಿ ನೀರು ಹೋಗ್ಬೇಕಲ್ವಾ? ಸುಮಾರು 55 ರೋಡ್ಗಳು, ದೊಡ್ಡ ರೋಡ್ಗಳು, ರಾಜ್ಯ ಇದು ರಸ್ತೆಗಳು ಅನ್ನೋದನ್ನ ಅಗದು ಮಡಗಿದ್ದಾರೆ. ಅಂದ್ರೆ ಸರ್ಕಾರ ವಿಫಲ ಸರ್? ಅಲ್ಲ, ವಿಫಲ ಅಲ್ಲ. ಇದ್ರ ಬಗ್ಗೆ ಅವ್ರಿಗೆ ಏನು ವಿಫಲ ಅವೆಲ್ಲ ಏನು ಬೇಡ ಅವ್ರಿಗೆ. ನಿಮಗೆ ಈ 20,000 ಕೋಟಿ ರೂಪಾಯಿ ಈಗ ಯಾಕೆ ಖರ್ಚು ಮಾಡ್ತಾ ಇದ್ದಾರೆ? ಈಗ ಇದಕ್ಕೆ ಖರ್ಚು ಮಾಡಬೇಕು ಅನ್ನೋದು ಏನಂದಿದೆ? ರಾಜ್ಯ ಬೀದಿಗಳನ್ನು ಇವಾಗ ಮಾಡ್ಕೊಂಡು ಕೂತ್ಕೊಳ್ಬೇಕಾ ನಾವು? ಇವತ್ತು ಬೇರೆ ಬೇರೆ ಕೆಲಸ ಇಲ್ವಾ? ಜನರಿಗೆ ಸಹಾಯ ಮಾಡೋದಕ್ಕೆ ಎಷ್ಟು ಕೆಲಸಗಳಿದ್ದಾವೆ. ರೈತರು ಇವತ್ತು ಮಳೆಯಲ್ಲಿ ಸಾಯ್ತಾ ಇದ್ದಾರೆ ಎಲ್ಲ ಜಿಲ್ಲೆಗಳಲ್ಲಿ, ಅದಕ್ಕೆ ದುಡ್ಡಿಲ್ಲ ಅಂತಾರೆ. ಇದಕ್ಕೆ ಏನು ಖರ್ಚು ಮಾಡ್ತಾ ಇದ್ದಾರೆ? ಇದಕ್ಕೆ ಉತ್ತರ ಕೊಡಬೇಕಾಗುತ್ತೆ ಅವರು. ಮತ್ತು ಎರಡನೇದು, ಬೇಸಿಗೆ ಕಾಲದಲ್ಲಿ ನಾವು ಹೂಳು ತೆಗೆಯೋದು ಮತ್ತು ಶೋಲ್ಡರ್ ಡ್ರೈನ್ ಅಂತಾರೆ. ರಸ್ತೆಗಳಲ್ಲಿ ಸಣ್ಣದ ಮೋರಿಗಳಿಗೆ ಒಂದು ಸಣ್ಣ ಮೋರಿಗಳು ಹೋಗ್ತವೆ, ಅದ್ಯಾವುದು ಕ್ಲೀನೇ ಮಾಡ್ಕೊಳ್ಳಿಲ್ಲ. ಅವೆಲ್ಲ ಮಾಡ್ಕೊಳ್ಳೋ ಬದಲು ಮತ್ತು ರಾಜಕಾರಣದಲ್ಲಿ ವರ್ಷನೂ ತೆಗಿಬೇಕಾಗುತ್ತೆ. ಏನೇ ಇದ್ರೇನು ನಮ್ಮ ಭಾರತದಲ್ಲಿ, ನಮ್ಮ ಬೆಂಗಳೂರಿನಲ್ಲಿ
ಈಗ ಯುರೋಪ್ ಕಂಟ್ರಿಯಲ್ಲಿ ಏನಿದೆ, ಅಲ್ಲಿ ಯಾರೂ ಇದು ನದಿ ಥರ ಇರ್ತದಲ್ಲ, ಅಂದರೆ ರಾಜಕಾಲುವೆಗಳು, ಅದಕ್ಕೆ ಮನೆ ನೀರನ್ನು ಬಿಡೋದಿಲ್ಲ, ಬಚ್ಚಲ್ ನೀರು ಮಾಡೋದಿಲ್ಲ. ಈ ಮಳೆ ನೀರು ಇದು ಈ ಥರ ಹೋಗೋದ್ರಿಂದ ಅದು ಸಿಲ್ಟ್ ಆಗೋದಿಲ್ಲ. ಅಲ್ಲಿ ಬೋಟ್ಗಳೆಲ್ಲ ಓಡಿಸ್ತಾರೆ. ನಮ್ಮದ್ರಲ್ಲಿ ಆ ಸ್ಥಿತಿ ಇಲ್ಲ. ನಮ್ಮಲ್ಲಿ ಎಲ್ಲ ಏನು ಬಚ್ಚಲ್ ನೀರುಗಳನ್ನೆಲ್ಲ ಮತ್ತು ಮಳೆ ನೀರು ಎಲ್ಲ ಅಲ್ಲೇ ಹೋಗೋದು. ಅದರಿಂದ ನಾವು ವರ್ಷ ಅನ್ನೋದು ಹೂಳು ಎತ್ಕೊಳ್ಬೇಕು. ಅದು ಏನೂ ಮಾಡಿಲ್ಲ ಇವರು. ಅವ್ರಿಗೇನೂ ಬೇಕಾಗಿದ್ದಿಲ್ಲ. ಯಾಗನ ಮಾಡಿ ನಿಮಗೆ ಒಂದೇ ಒಂದು ಅದೇ ಸಾಕ್ಷಿ ಕೊಡ್ತಾನಲ್ಲ, 20,000 ಕೋಟಿ ರೂಪಾಯಿ ಇಲ್ಲಿ ಏನಕ್ಕೆ ಹಾಕಿದ್ದಾರೆ ಅಂತ, ಅದಕ್ಕೇನೆ. ಯಾರಿಗೂ ಉಸ್ತುವಾರಿ ಮುಖ್ಯಮಂತ್ರಿ ಯಾಕೆ ಕೊಡಲ್ಲ, ಅದಕ್ಕೇನೆ. ಎಸ್ ಕುಮಾರ್ ಸರ್, ನಾವು ಮೊನ್ನೆ ತಾನೇ ಮಾತನಾಡಿದ್ವಿ ಸರ್, ಉತ್ತರ ಕರ್ನಾಟಕ ಭಾಗದಲ್ಲಿ ಯಾವ ರೀತಿ ಅಂತ. ಈಗ ಬೆಂಗಳೂರು ಪರಿಸ್ಥಿತಿ ನೋಡ್ತಾ ಇದ್ರೆ ಕೆಲವೊಂದು ಕಡೆ ಬೆಂಗಳೂರಿನಲ್ಲೇ ಸರ್ ಎಲ್ಲರೂ ಸಚಿವರು ಇಲ್ಲೇ ಸಿಗ್ತಾರೆ, ನಮ್ಗೆ ಈಜಾಗಿ ಸಿಕ್ಬಿಡ್ತಾರೆ. ತಮ್ಮ ಪಕ್ಕದಲ್ಲೇ ಸಮಸ್ಯೆ ಆದರೂ ಹೋಗ್ತಿಲ್ವಾ ಅಂತ ಹೇಳಿ. ಅಯ್ಯೋ, ಇವತ್ತು ಉತ್ತರ ಕೊಡಬೇಕಾಗಿರೋ ಆಡಳಿತ ಪಕ್ಷದ ವಕ್ತಾರರು ಇವತ್ತು ನಮ್ಮ ಈ ಚಾನಲ್ ಚರ್ಚೆಗೆ ಬರ್ತಾ ಇಲ್ಲ ಸರ್, ಬಂದಿಲ್ಲ. ಇದರ ಅರ್ಥ ಬೆಂಗಳೂರು ನಗರ ಅವ್ರಿಗೆ ಬೇಕಿಲ್ಲ, ಅಸಡ್ಡೆ ಅವ್ರಿಗೆ. ಯಾಕೆಂದರೆ ಹೆಂಗಿದ್ರು ನಮಗೆ ಈ ನಗರದ ಜನ ಓಟ್ ಹಾಕ್ತಾರೆ ಬಿಡ, ನಾವೇನು ಕಳ್ತನ ಮಾಡಿದ್ರು ಹಾಕ್ತಾರೆ, ಮೋಸ ಮಾಡಿದ್ರು ಹಾಕ್ತಾರೆ, ಸುಳ್ಳು ಹೇಳಿದ್ರು ಹಾಕ್ತಾರೆ, ಸುಳ್ಳು ಹೇಳಲಿಲ್ಲ ಅಂದರು ನಮಗೆ ಮತ ಹಾಕ್ತಾರೆ. ಗೆಲ್ಸವ್ರೆ ಸಾಕು, 5 ವರ್ಷ ಆದಮೇಲೆ ನೋಡ್ಕೊಳ್ಳೋಣ ಅವ್ರ ಮನೆ ಬಾಗಿಲಿಗೆ ಅನ್ನೋ ಸ್ಥಿತಿಲಿದ್ದಾರೆ. BJP ಅವ್ರು ಹೆಂಗೆ ಅಂದರೆ ಗಂಟು ಕಳ್ಳರು. ಕಾರ್ಯಕ್ರಮ ಬೇಕಿಲ್ಲ ಅವ್ರಿಗೆ, ಗಂಟನ್ನು ಮಾಡಿಕೊಂಡು ಒತ್ಕೊಂಡು ಹೋಗ್ಬೇಕು ಅಷ್ಟೇ ಅವ್ರಿಗೆ. ಇದರಲ್ಲಿ ಭಾಳ ಅವರು ಆಸಕ್ತಿ ವಹಿಸಿದ್ದಾರೆ. ನಗರ ಪ್ರದೇಶದಲ್ಲಿರೋ ಅತಿ ಹೆಚ್ಚು ಶಾಸಕರು BJP ಅವರು. ಈಗ ಇತರೆ ಪಕ್ಷದಲ್ಲಿದ್ದವ್ರನ್ನೂ ಆಪರೇಷನ್ ಕಮಲ ಮಾಡಿ ಕರ್ಕೊಂಡೋಗಿದ್ದಾರೆ, ಮಂತ್ರಿಗಳು ಆಗಿದ್ದಾರೆ. ಇನ್ನು ಕೆಲವರು ಮಂತ್ರಿಗಳಾಗಬೇಕು ಅಂತಿದ್ದಾರೆ. ಈಗ ಒಂದು ಚುನಾವಣೆನೂ ಬಂದಿದೆ ಬೆಂಗಳೂರು ನಗರದಲ್ಲಿ. ಅದೇ ಕ್ಷೇತ್ರದಲ್ಲಿ ಎಲ್ಲ ಮಂತ್ರಿಗಳು, ಅವ್ರ ಪಕ್ಷದ ಅಧ್ಯಕ್ಷರು ಎಲ್ಲ RR ನಗರದಲ್ಲಿ ಇದ್ದಾರೆ. ಹೌದು, ಚುನಾವಣೆ ಕಾರ್ಯಕ್ಕೆ. ಈ ನೆರೆ ಬಂದು ಅಲ್ಲಿ ತೊಂದರೆ ಆಗಿರೋರು ಮನೆ ಬಾಗಿಲು, ಒಂದು ಮನೆ ಬಾಗಿಲಿಗೆ ಹೋಗಿದ್ದಾರೆ ಇವ್ರು ಯಾರಾದರೂ? ಯಾವುದಾದ್ರು ಒಂದು ಮಾಧ್ಯಮದಲ್ಲಿ ತೋರಿಸಿದ್ದಾರಾ? ರಾಜಕಾಲುವೆಗಳು ಬಹಳ ಪ್ರಮುಖವಾದ ರಾಜಕಾಲುವೆ ಇರೋದು ರಾಜಾಜಿನಗರ, RR ನಗರದಲ್ಲಿ, ರಾಜರಾಜೇಶ್ವರಿ ನಗರದಲ್ಲಿ ಬಹಳ ಪ್ರಮುಖವಾದ ರಾಜಕಾಲುವೆ, ದೊಡ್ಡ ರಾಜಕಾಲುವೆಗಳಿರೋದು ಆ ಭಾಗದಲ್ಲಿ. ಅತಿ ಹೆಚ್ಚು ಹಾನಿಗೊಳಗಾಗೋದು ಆ ಭಾಗ. ಒಬ್ಬರು ಆ ಕಡೆ ಆ ಶಾಸಕರಾಗಿ ಏನು ಚುನಾವಣೆಗೆ ನಿಂತ ಮಾಜಿ ಶಾಸಕರಾಗಿ ಈ ಚುನಾವಣೆ ಏನು ನಿಂತಿದ್ದಾರೆ ಅವರೂ ಹೋಗಿಲ್ಲ. ಒಬ್ಬರು ಶಾಸಕರು ಆ ಕಡೆ ತಲೆ ಹಾಕಿಲ್ಲ, ಮಂತ್ರಿಗಳು ತಲೆ ಹಾಕೋದಿಲ್ಲ. ಯಾಕೆ ಅಂತಂದರೆ ನೋಡಿ, ಬೆಂಗಳೂರು ನಗರದಲ್ಲಿ ಅಸಡ್ಡೆ ಇವ್ರಿಗೇನು. ಈಗ ನಗರ ಪಾಲಿಕೆ ಅಂತ್ಯ ಆಗಿದೆ, ಬೆಂಗಳೂರು ಮಹಾನಗರ ಪಾಲಿಕೆ. ತಕ್ಷಣ ಚುನಾವಣೆ ನಡೆಸೋಕ್ಕೆ ಇವ್ರಿಗೇನು ಕಷ್ಟ ಆಗಿತ್ತು? ನಮ್ಮ ಹಿರಿಯರಾದಂಥ ಮಾಜಿ ಮಹಾಪೌರರು ರಾಮಚಂದ್ರಪ್ಪ ಸರ್ ಹೇಳ್ದಂಗೆ 20,000 ಕೋಟಿ ಹಣ ಉಸ್ತುವಾರಿ ತಾವೇ. ಅವರು ಕರ್ನಾಟಕಕ್ಕೆ ಬೆಂಗಳೂರಿಗೆಲ್ಲ ಸೇರಿ ಮುಖ್ಯಮಂತ್ರಿನ, ಶಿಕಾರಿಪುರದ ಮುಖ್ಯಮಂತ್ರಿನ, ಶಿವಮೊಗ್ಗದ ಮುಖ್ಯಮಂತ್ರಿಗಳು ಹೇಳಬೇಕು BJP ಅವರು. ಅಭಿವೃದ್ಧಿ, ನಾವು ಏನಿದ್ರು ಅಭಿವೃದ್ಧಿ ಮಂತ್ರ ಅಂತ ಪ್ರತಿದಿನ ಏನು ಹೇಳಿದ್ದು ಪುಂಖಾನುಪುಂಖವಾಗಿ BJP ಅವರು ಹೇಳ್ತಾರೆ. ಒಂದೇ ಒಂದು ರಾಜಕಾಲುವೆಗಳನ್ನ ಸ್ವಚ್ಛ ಮಾಡಿಸಿದ್ದಾರೆ ಅವ್ರು ಬಂದ ಮೇಲೆ. BBMPಯನ್ನು ಅಡಮಾನ ಇಟ್ಟಿದ್ರು, ಮತ್ತೆ ನಾವು ಕಾಂಗ್ರೆಸ್ ಅವರು ಅಧಿಕಾರಕ್ಕೆ ಬಂದು ಸಾಲ ಎಲ್ಲ ತೀರಿಸಿ ಆಸ್ತಿಗಳನ್ನ ವಾಪಸ್ ತೆಗೆದುಕೊಂಡ್ವಿ. ಈಗ ಮತ್ತೆ ಅಡಮಾನ ಇಡಕ್ಕೆ ಹೊರಟಿದ್ದಾರೆ ಅಂತ ಸುದ್ದಿ ಇದೆ. BBMP ಆಸ್ತಿಗಳನ್ನು, ಸಣ್ಣ ಕಾಲುವೆಗಳ ಬಗ್ಗೆ ಯೋಚನೆ ಇಲ್ಲ ಅವ್ರಿಗೆ, ಮೋರಿಗಳ ಬಗ್ಗೆ, ಚರಂಡಿಗಳ ಬಗ್ಗೆ ಕಾಳಜಿ ಇಲ್ಲ, ರಸ್ತೆಗಳ ಬಗ್ಗೆ ಕಾಳಜಿ ಇಲ್ಲ. ಪ್ರತಿ ಬಾರಿ ಈ ಪ್ರಾಬ್ಲಮ್ ಆಗ್ತಾ ಇದೆ. ಒಂದು ಶಾಶ್ವತವಾದ ಪರಿಹಾರ ಹುಡ್ಕೋಕ್ಕಾಗೋದಿಲ್ಲ ಇವ್ರಿಗೆ. ಮುಖ್ಯಮಂತ್ರಿಗಳು ಯಾವ್ದಾದ್ರು ಸರ್ಕಾರ ಇರ್ಬೋದು, ಅದು ನಾವಿರಲಿ, ಇವರು ಇರಲಿ, ಅವರೇ ಇರಲಿ. ಆದರೆ ಈಗ ಅಧಿಕಾರದಲ್ಲಿ ಇದ್ದವ್ರು ಇದ್ದಾರಲ್ಲ, ಇವರು ಪೂರ್ಣ ಪ್ರಮಾಣದಲ್ಲಿ ಅಸಡ್ಡೆ ಮಾಡ್ತಿದ್ದಾರೆ ಬೆಂಗಳೂರು ನಗರವನ್ನು. ಬೆಂಗಳೂರು ನಗರ ಒಂದರಿಂದಲೇ ಅತಿ ಹೆಚ್ಚು ಆದಾಯ ಇರೋದು ಮತ್ತು ಈ ರಾಜ್ಯ ನಡೆಯೋದು. ಇಲ್ಲೇ ಜನರಿಗೆ, ಇಲ್ಲಿ ಕಾರ್ಮಿಕರಿಗೆ, ಉದ್ಯೋಗಸ್ಥರಿಗೆ ಅವಕಾಶ ಕಲ್ಪಿಸುವಂಥ ಕಾರ್ಖಾನೆಗಳು ಮತ್ತು ಎಲ್ಲ ವ್ಯವಸ್ಥೆಗಳು ಇರುವಂಥ ಈ ನಗರದಲ್ಲಿ ನೀವು ಸುಸಜ್ಜಿತವಾದ ರಸ್ತೆ ಮತ್ತು ಮೋರಿಗಳನ್ನು, ರಾಜಕಾಲುವೆಗಳನ್ನು, ನೀರು ಹರಿದೋಗುವಂಥ ಹರಿಗಾಲುವೆಗಳನ್ನ ಸರಿ ಮಾಡಲಿಲ್ಲ ಅಂದರೆ ಅಷ್ಟೇ, ಅದೊಂದೇ ಮಾಡಬೇಕಾಗಿರೋದು. ಇದು ದೀಪದ ವ್ಯವಸ್ಥೆ ಏನು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಅವರು ಎಲ್ಲ ಕಡೆ ಇದೆ. ಮೋರಿ ಮತ್ತು ರಸ್ತೆ ಎರಡನ್ನು ನಿಮ್ಮ ಕೈಲಿ ಮಾಡೋಕ್ಕಾಗಲ್ಲ ಅಂದರೆ BBMP ಅವ್ರು ಏನು ಮಾಡ್ತಿದ್ದೀರಿ? ಹಳೆ ಕಲ್ಲು ಹೊಸ ಬಿಲ್ ಮಾಡ್ತಿದ್ದೀರಾ BJP ಅವರು? ಗುತ್ತಿಗೆದಾರರ ಜೊತೆಗೆ ಸೇರ್ಕೊಂಡು ಗುತ್ತಿಗೆದಾರರು ಒಂದು ಹೇಳ್ತಿದ್ದಾರೆ ಈಗ, ಸ್ವಾಮಿ ನಮಗೆ ಬಿಲ್ಲೇ ಬಂದಿಲ್ಲ ಸ್ವಾಮಿ, 6 ತಿಂಗಳಿಂದ ನಾವು ಕೆಲಸ ಮಾಡೋದು ನಿಲ್ಲಿಸ್ತೀವಿ. BBMP ಮುಂದೆ 3 ವರ್ಷ BBMP ಮುಂದೆ ನಾವು ಧರಣಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಗುತ್ತಿಗೆದಾರರು ಕೂಡ. ಮತ್ತೇನ್ ಮಾಡ್ತಿದ್ದೀರಿ ನೀವು BJP ಅವರು? ಅಭಿವೃದ್ಧಿ, ನಮ್ದು ಒಂದೇ ಒಂದು ಮಂತ್ರ, ಅಭಿವೃದ್ಧಿ. ನಗರನ ಚಿನ್ನದಲ್ಲಿ ಮುಚ್ಚಿಬಿಡ್ತೀವಿ ಅಂತ ಹೇಳಿದವರು ಒಬ್ರು ಅಡ್ರೆಸ್ಗಿಲ್ಲ ಸರ್. ಮುಖ್ಯಮಂತ್ರಿಗಳು
ಬರೀ ಶಿಕಾರಿಪುರ ಶಿವಮೊಗ್ಗ ಅದೆರಡಕ್ಕೆ ಮುಖ್ಯಮಂತ್ರಿಗಳು. ಬೆಂಗಳೂರು ನಗರದ ಉಸ್ತುವಾರಿ ಯಾಕೆ ಕೊಡೋದಿಲ್ಲ ಬೇರೆಯವ್ರಿಗೆ? 20,000 ಕೋಟಿ ಖಾಲಿ ಆಗ್ಬೇಕಲ್ಲ, ತಮ್ಮ ಜೋಬಿಗೆ ಬರಬೇಕಲ್ಲ. ಅದಕ್ಕ ನಾವು ನೇರವಾಗಿ ಆರೋಪ ಮಾಡ್ತಾ ಇದ್ದೇವೆ. ಒಂದೇ ಒಂದು ನೀರ್ಗಾಲ್ವೇ ಸ್ವಚ್ಛ ಮಾಡಿಲ್ಲ, ಸಿಲ್ಟ್ ಎತ್ತಿಲ್ಲ. ಇವಾಗ ಮಳೆ ಬರ್ತಿರೋ ಸಿಲ್ಟ್ ಎತ್ತುತ್ತಿದ್ದಾರೆ ಕೆಲವು ಕಡೆ, ಮತ್ತದು ಅದೇ ಮೋರಿಗೆ ಹೋಗುತ್ತೆ. ಮಳೆ ಬಂದು ಜನರು ಕಟ್ಟೋ ತೆರಿಗೆ ಹಣ ಮತ್ತೆ ಪೋಲಾಗುತ್ತೆ. ಗುತ್ತಿಗೆದಾರರು ಮತ್ತು ಈ ರಾಜಕಾರಣಿಗಳು ಶಾಮೀಲಾಗಿ ದುಡ್ಡನ್ನು ಮಾಡ್ತಾ ಇದ್ದಾರೆ ಅಷ್ಟೇ ಬಿಜೆಪಿಯವರು. ಬೇರೆಯವ್ರದ್ದು ಸ್ವಚ್ಛ ಬೆಂಗಳೂರು ಮತ್ತೆ ಒಳ್ಳೆ ಬೆಂಗಳೂರು ಅವೆಲ್ಲ ಸುಮ್ಮನೆ ಅವ್ರ ಮಾತುಗಳು ಅಷ್ಟೇ, ನಾಟಕ. ಬಿಜೆಪಿಯವರು ಅವ್ರಿಗೆ ನಿಜವಾಗಲೂ ಕಾಳಜಿ ಇದೆ. ಬೆಂಗಳೂರು ನಗರದಲ್ಲಿ ನಮ್ಗೆ ಅತಿ ಹೆಚ್ಚು ಜನರನ್ನು ಗೆಲ್ಲಿಸಿದ್ದಾರೆ. ಈ ನಗರವನ್ನು ಸುಂದರವಾದ ನಗರ ಮಾಡಬೇಕು, ಸ್ವಚ್ಛ ನಗರ ಮಾಡಬೇಕು ಅನ್ನಿದ್ರೆ ಖಂಡಿತ ಕಾರ್ಯಕ್ರಮಕ್ಕೆ ಕಾರ್ಯಗತ ಮಾಡಬೇಕಾಗಿತ್ತು. ನಮ್ಮ ಕಾಣಿಸ್ತಾನೆ ಇಲ್ಲ ಎಲ್ಲೂ ಸರ್. ಇಂಥ ವಿಚಾರ, ಇಂಥ ಡಿಬೇಟ್ ಎತ್ಕೊಂಡಾಗ ಬರೋದೇ ಇಲ್ಲ. ಉತ್ತರ ಕೊಡ್ಬೇಕಾಗಿರೋರು ಅವರು. ಏನ್ ಮಾಡಿದೀರಪ್ಪ, ಎಷ್ಟು ಲಕ್ಷ ಕೋಟಿ ಪ್ರತಿ ವರ್ಷ 2,000 ಕೋಟಿ ರೂಪಾಯಿದು ಬಜೆಟ್ ನೀಡ್ತಾರೆ ಬಿಬಿಎಂಪಿ ಅವರು. ಹೌದು, ಏನಾಗ್ತಿದೆ ಅದ್ರ ದುಡ್ಡು? 10,000 ಈ ಸಾರಿ 20,000 ಕೋಟಿ 10,000 ಕೋಟಿ ಹೆಚ್ಚೆಚ್ಚಿಗೆ ಮಾಡ್ಕೊಂಡು ಹೋಗ್ತಿದ್ದಾರೆ. ಏನಾಯ್ತು ಆ ದುಡ್ಡೆಲ್ಲ? ನಿಜ ಸರ್. ಸರ್ ಮಾತಾಡ್ತೇನೆ ಚಂದ್ರಶೇಖರ್ ಸರ್. ಈಗ ಇಲ್ಲಪ್ಪ, ಬೆಂಗಳೂರಿನ ಒಂದು ವೈಜ್ಞಾನಿಕ ಮಾದರಿ ಅಂದರೆ ತಗ್ಗು ಪ್ರದೇಶಗಳಿಗೆ ಸಾಮಾನ್ಯವಾಗಿ ನೀರು ಹೋಗೇ ಹೋಗುತ್ತೆ, ಹರಿದು ಹೋಗುತ್ತೆ. ಯಾವ ಸರ್ಕಾರಗಳು ಬಂದರೂ ಕೂಡ ಇದನ್ನು ಸರಿ ಮಾಡೋಕ್ಕಾಗೋದಿಲ್ಲ ಅನ್ನುವಂಥ ಒಂದು ವೈಜ್ಞಾನಿಕ ಆಧಾರದ ಮೇಲೆ ಚಿಂತೆ ಮಾಡಬೇಕಾ ಅಥವಾ ಸರ್ಕಾರಗಳು ವೈಫಲ್ಯತೆ ನೋಡಬೇಕಾಗಾದ್ರೆ? ತಗ್ಗು ಪ್ರದೇಶಕ್ಕೆ ನೀರು ಹರಿಯೋದು ಪ್ರಕೃತಿ ನಿಯಮ. ಹೌದು. 216 ಕೆರೆಗಳ ಬೆಂಗಳೂರು ಸುತ್ತಮುತ್ತ ಇರ್ತಕ್ಕಂಥ ಕೆರೆಗಳಲ್ಲಿ 78 ಕೆರೆಗಳು ಮಾತ್ರ ತುಂಬಿದೆ. ಇನ್ನು ಮಿಕ್ಕಿದ ಕೆರೆಗಳು ಯಾಕೆ ತುಂಬಿಲ್ಲ ಅಂತಂದರೆ ಆ ನೀರು ಹರಿತಕ್ಕಂಥ ಪಾತ್ರ ಏನಾಗಿದೆ, ಅದು ತುಂಬೋಗಿದೆ. ಸಿಲ್ಟು ಅಥವಾ ಇಲ್ಲಿಗಲ್ ಲೇಔಟ್ಸ್ ಯಾರು ಮಾಡಿರೋದು? ನಮ್ಮ ಜನಪ್ರತಿನಿಧಿಗಳೇ. ಆ ಪಕ್ಷ ಈ ಪಕ್ಷ ಅಂತಲ್ಲ, ಎಲ್ಲರೂ ಒತ್ತುವರಿ ಮಾಡ್ಕೊಂಡು ಇವತ್ತು ರಿಯಲ್ ಎಸ್ಟೇಟ್ ಮಾಫಿಯಾದಲ್ಲಿ ಬೆಂಗಳೂರನ್ನ ಅಭಿವೃದ್ಧಿ ಅಂತಕ್ಕಂಥ ಭ್ರಮಾಲೋಕಕ್ಕೆ ಕರ್ಕೊಂಡೋಗಿ ಅವರು ವೈಯಕ್ತಿಕ ಹಿತಾಸಕ್ತಿಯಿಂದ ಎಲ್ಲ ಪಕ್ಷ ಆ ಪಕ್ಷ ಈ ಪಕ್ಷ ಅಂತಿಲ್ಲ, ಎಲ್ಲರೂ ಲೇಔಟ್ ಒತ್ತುವರಿ ಮಾಡ್ಕೊಂಡು ಬಂದಿದ್ದಾರೆ. ಇಲ್ಲಿ ರಾಜಕಾಲುವೆಗಳು 214 ಕಿಲೋಮೀಟರ್ ವ್ಯಾಪ್ತಿ ಇರ್ತಕ್ಕಂಥ ರಾಜಕಾಲುವೆಯ ವ್ಯಾಪ್ತಿಯಲ್ಲಿ ಎಷ್ಟು ಒತ್ತುವರಿ ಆಗಿದೆ. ರಾಜರಾಜೇಶ್ವರಿ ನಗರದಲ್ಲಿ ಒಬ್ಬ ಪ್ರಖ್ಯಾತ ನಟನ ಮನೆ ಮೋರಿ ಮೇಲಿದೆ. ಇದುವರೆಗೆ ಯಾವುದೇ ರೀತಿಯ ಕ್ರಮ ತೆಗೆದುಕೊಂಡಿಲ್ಲ. ಮುಟ್ಟೋ ಧೈರ್ಯವೇ ಇಲ್ಲ ಯಾವುದೇ ಸರ್ಕಾರಕ್ಕೂ. ಅದಾಯ್ತಾ? ಮತ್ತೆ ಎಷ್ಟೋ ಶಿಕ್ಷಣ ಸಂಸ್ಥೆಗಳು, ಹಾಸ್ಪಿಟ್ಲ್ಗಳು, ದೊಡ್ಡ ರಾಜಕಾರಣಿ ಹಾಸ್ಪಿಟ್ಲು, ಆ ಹಾಸ್ಪಿಟ್ಲ್ ಮುತ್ತೋ ತಾಕತ್ತಿದೆಯಾ ಅವ್ರಿಗೆ? ಯಾಕೆಂದ್ರೆ ಯಾರೋ 20-30 ಮನೆ ಕಟ್ಟಿರ್ತಕ್ಕಂಥ ಬಡವನ ಮೇಲೆ ಇವ್ರ ಕಾರ್ಯಕ್ರಮವನ್ನು ನಿರೂಪಣೆ, ಯಾವುದೇ ಪಕ್ಷ ಇರ್ಬೋದು, ಯಾವುದೇ ಅಧಿಕಾರ. ಯಾಕೆ ಬೆಂಗಳೂರಿನ ಅಭಿವೃದ್ಧಿ ವಿಚಾರ ಬಂದಾಗ ಸನ್ಮಾನ್ಯ SM ಕೃಷ್ಣ ಅವರ ಟೈಮಲ್ಲಿ ಬೆಂಗಳೂರು ಅಭಿವೃದ್ಧಿಯ ಕನಸು ಸ್ವಲ್ಪ ಜಾಗೃತವಾಯಿತು. ಅದಾದ ನಂತರ ಬಂದಂಥ ಮುಖ್ಯಮಂತ್ರಿಗಳು ಬೆಂಗಳೂರನ್ನು ಕಡೆಗಣಿಸಿದ್ದಾರೆ. ಯಾರೇ ಇರ್ಬೋದು, ಬೆಂಗಳೂರಿನ ಬಗ್ಗೆ ಒಂದು ರೀತಿಯ ಕಾಂಕ್ರೀಟ್ ಪ್ಲಾನ್ ಯಾರಿಗೂ ಇಲ್ಲ. ಸುಮ್ಮನೆ ಫಂಡ್ ಮಾಡ್ತೀವಿ. ಇವತ್ತು ನಾವು ರಸ್ತೆಗಳು ಓಡಾಡಬೇಕಾದ್ರೆ ಗುಂಡಿಗಳ ಮಧ್ಯೆ ರಸ್ತೆಯನ್ನು ಹುಡ್ಕೊಂಡು ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮಳೆ ನೀರು ಎಲ್ಲೋಗ್ಬೇಕು? ಮಳೆ ನೀರಿನ ಕಾಲುವೆಗಳೇನು? ಅದು ವೈಜ್ಞಾನಿಕವಾದಂಥ ನಮ್ಮ ಮೇಯರ್ ಅವರು ಇದ್ದಾರೆ. ಹಿಂದಿನ ಎಲ್ಲಾ ಮೇಯರ್ಗಳು ವಿದೇಶಕ್ಕೆ ಯಾತ್ರೆಗೆ ಹೋಗ್ತಾರೆ. ಎಲ್ಲ ಮೇಯರ್ಗಳು ನೀವು ಹೋಗದೆ ಇರ್ಬೋದು, ಹೋಗಿ ಅಭ್ಯಾಸ ಮಾಡ್ಕೊಂಡ್ ಬರ್ತೀವಿ, ನಾವಿಲ್ಲೇನೋ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಪ್ರತಿ ಒಬ್ಬ ಮೇಯರ್ಗಳು ಹೋಗ್ತಾ ಇರ್ತಾರೆ. ಏನ್ ಮಾಡ್ಕೊಂಬಂದ್ರೆ ಅಂತ ಅರ್ಥ ಆಗಿಲ್ಲ. ಮತ್ತೆ ಸ್ವಿಸ್ ಬ್ಯಾಂಕ್ ಹೋಗ್ತಿದ್ರ ಅವರು ದುಡ್ಡಿಡಕ್ಕೆ, ಮಜಾ ಉಡಾಯಿಸಕ್ ನೋಡಿ ಅವ್ರು ಹೇಳ್ತಿದ್ದಾರೆ. ಯಾಕಂದ್ರೆ ಪಾಪ ನಿಮ್ಗೇನೋ ಅಧಿಕಾರ ಸಿಕ್ಕಿಲ್ಲ, ಸಿಕ್ಕಿದ್ಮೇಲೆ ನೀವು ಮಾಡ್ತಿರೇನೋ ಗೊತ್ತಿಲ್ಲ. ಈ ರೀತಿಯ ಪರಿಸ್ಥಿತಿ ಒಬ್ಬ ಜನಪ್ರತಿನಿಧಿ ನಾವು ಕಾಣ್ತಾ ಇದೀವಿ. ನೈಜವಾದಂತ ಜನಪರವಾದಂತ ಕಾಳಜಿ ಯಾವುದೇ ಪಕ್ಷಕ್ಕಿಲ್ಲ. ನಿಜ ಸರ್. ಈಗ ಅಲ್ಲ ಸರ್, ತಂಡೋಪತಂಡವಾಗಿ ಅದು ಯುದ್ಧಕ್ಕೆ ಹೋದಂತೆ ಪ್ರಚಾರಕ್ಕೆ ಹೋಗ್ತಾರೆ ಸರ್. ಬಟ್ ಜನರ ಕಣ್ಣೀರು ಒರೆಸುವಂತ ಕೆಲಸಕ್ಕೆ ಮುಂದಾಗಲ್ಲ. ಎಲ್ಲ ಒಂದ್ ಕಡೆ ಇಲ್ಲಪ್ಪ ಸಿಟಿ ಜನ ಯಾರು ಕೇಳಲ್ಲ, ಪ್ರಶ್ನೆ ಮಾಡಲ್ಲ ಅನ್ನುವಂಥದ್ದು. ಹಾಗಾದ್ರೆ ಖಂಡಿತ ಸರ್. ಯಾಕಂದ್ರೆ ಈ ರಾಜಕಾರಣಕ್ಕೆ ಮತ್ತೆ ರಾಜಕಾರಣಕ್ಕೆ ಹೊಂದ್ಕೊಂಡಿರ್ತವಂಥವ್ರು ಕೇವಲ ಒಂದು 5% ಜನ ಇರ್ಬೋದಷ್ಟೇ. ಇನ್ನ 95 ಇನ್ನೊಂದು 30% ಏನ್ ಮಾಡ್ತಾರೆ, ಕೂಲಿ ಕಾರ್ಮಿಕರು, ಅವ್ರ ಹೊಟ್ಟೆಪಾಡ ಅವ್ರು ನೋಡ್ಕೊಳ್ತಾರೆ. ಇನ್ನು 50% ಪ್ರಬುದ್ಧ ಮತದಾರರು ಅಂತ ನಾವೇನ್ ಹೇಳ್ತಿರಲ್ಲ, ಅವರು ಒಂದ್ ಕಡೆ ಕೂತ್ಕೊಂಡು ಪೇಪರ್ ನಲ್ಲಿ ಓದ್ತಾರೆ, ಸ್ನೇಹಿತರು ಸಿಕ್ಕಿದಾಗ ಚರ್ಚೆ ಮಾಡ್ತಾರೆ ಹೊರತು ಅವ್ರು ಯಾವುದೇ ರೀತಿ ಹೋರಾಟಕ್ಕಾಗಿ ಬರಲ್ಲ, ಓಟ್ ಹಾಕಕ್ಕೂ ಬರಲ್ಲ. ಈ ಪ್ರಬುದ್ಧರು ಯಾರಿದ್ದಾರೆ, ಈ ಅವಘಡಗಳಿಗೆಲ್ಲ ಅವರೇ ಕಾರಣ ನನ್ನ ಪ್ರಕಾರ. ಅವ್ರು ಓಟ್ ಹಾಕಕ್ಕೆ ಬರದೇ ಇರೋದು. ಅವರು ಯಾವುದೇ ರೀತಿ ಸಾಮಾಜಿಕ ಚಳವಳಿಗಳಲ್ಲಿ, ಸಾಮಾಜಿಕ ಚಿಂತನೆಯಲ್ಲಿ ತೊಡಗಿಕೊಳ್ಳುತ್ತಾರೆ. ಸಾಮಾಜಿಕ ಅಂತರವನ್ನ ಚುನಾವಣೆ ಸಂದರ್ಭದಲ್ಲಿ ಕಾಯ್ಕೊಂಡಿದ್ದಾರೆ. 40% ಪೋಲಿಂಗ್ ಆಗ್ತಿರೋದು ವೋಟ್ ಹಾಕೋದಲ್ಲಿ ಸ್ಲಮ್ ಪ್ಯಾಕೆಟ್ ಅಲ್ಲಿ ಪ್ರಬುದ್ಧರು, ವಿದ್ಯಾವಂತರು ಯಾರು ಬರ್ದೇ ಇರೋದ್ರಿಂದ ರಾಮಚಂದ್ರಪ್ಪನವರಂತವ್ರು ಆಯ್ಕೆ ಆಗ್ಬೇಕಾಗಿತ್ತು. ಅಂತವ್ರು ಬಂದ್ರೆ ಕೆಲ್ಸಗಳಾಗ್ತಾ ಇತ್ತು. ಅಂತವ್ರು ಇವಾಗ ನಾವು ಕಾಣ್ತಾ ಇಲ್ಲ. ನಾವು ಇವತ್ತಿನ ಚುನಾವಣೆಯಲ್ಲಿ ನಾನು ಒಂದು ವಿಚಾರನ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾವ ತತ್ವ, ಸಿದ್ಧಾಂತ, ಪಕ್ಷ ಯಾವುದು ಮುಖ್ಯ ಬರಲ್ಲ ಸರ್. ನಾಳೆ ನಡೀತಕ್ಕಂಥ ಚುನಾವಣೆಯಲ್ಲಿ, ಅಂದ್ರೆ ಉಪಚುನಾವಣೆಯಲ್ಲಿ ಯಾರು
ಹಣಬಲ ತೋಳ್ಬಲ ಇದ್ದು ಸಂಘಟನೆ ಮಾಡಿ ಎಷ್ಟೆಷ್ಟು ಜನ ಕರ್ಕೊಂಡ್ ಬಂದು ವಿಷಯ ಬೇಡ. ಬೂತಲ್ಲಿ ಓಟ್ ಹಾಕ್ಸ್ಕೊಳ್ತಾರ ಅವ್ರು ಗೆಲ್ತಾರೆ ಅಷ್ಟೇ. ಒಂದ್ ನಿಮಿಷ ವಿಚಾರಕ್ಕೆ ಬಂದಾಗ ಅವ್ರ ಮನೆ ರೈಡ್ ಆದಾಗ 1,000 ಕಡತಗಳು ಸಿಕ್ತು. ಅದೆಲ್ಲ ಹೋಯ್ತು. ಆಯ್ತಾ? 2,000 ಕೋಟಿಗಳಿಗಿಂತ ಅಧಿಕ ಅವರು ಅವ್ಯವಹಾರ ನಡೆಸಿದ್ರು ರಾಜರಾಜೇಶ್ವರಿ ನಗರದ ಹೆಸರಿನಲ್ಲಿ. ಇವನ್ನೆಲ್ಲ ಮಾತನಾಡ್ಬೇಕಾಗುತ್ತೆ. ಮೂರು ವಿಧಾನಸಭಾ ಕ್ಷೇತ್ರ. 3 ವಿಧಾನಸಭಾ ಕ್ಷೇತ್ರದ್ದು ಲೋಕಾಯುಕ್ತ ಹೋಯ್ತು, ಆ ಕಡತಗಳೇ ಇಲ್ಲ. BBMP ಕೇಳಿದ್ರೆ ಆ ಕಡತಗಳೇ ಇಲ್ಲ ಅಂತಾರೆ. ಇದು ಮಾತಾಡೋಣ. BBMP ಬೆಂಕಿ ಹಾಕ್ಸಿದ್ರು ಹೌದು ಅಲ್ವಾ? ಇನ್ ಬೆಂಗಳೂರು ನಗರದ ಉದ್ಧಾರ ಎಲ್ಲಿಂದ ಆಗುತ್ತೆ? ಬರೀ ನಾನು ಆಗ್ಲೇ ಹೇಳಿದೆ, ಹಳೆ ಕಲ್ಲು ಹೊಸ ಬಿಲ್ ಮಾತ್ರ ಇರುತ್ತೆ, ಕೆಲಸ ಆಗಿರಲ್ಲ. ಅದು ಎಲ್ಲಾ ಬಿಲ್ ಮಾತ್ರ ಆಗಿರುತ್ತೆ. ಅಧಿಕಾರಿಗಳು ಶಾಮೀಲು, ಪಟಭದ್ರ ಹಿತಾಸಕ್ತಿಗಳು ಶಾಮೀಲು, ರಾಜಕಾರಣಿಗಳು ಶಾಮೀಲು. ಬೆಂಗಳೂರು ನಗರದ ಉದ್ಧಾರ ಇಲ್ಲಿ ಬರೀ ಬಾಯಿ ಮಾತಲ್ಲಿ ನೋಡಿ. ದೇವೇಗೌಡರು ಅಂತ ದೂರದೃಷ್ಟಿ ಇಟ್ಕೊಂಡಿದ್ದಂತವ್ರು ಮೇಕ್ರಿ ಸರ್ಕಲ್ ಫ್ಲೈಓವರ್ ಅಂತದನ್ನ ಕೊಡುಗೆ ಕೊಟ್ರು. ಬೆಂಗಳೂರಿಗೆ ತಂದವರು ದೇವೇಗೌಡರು. ಸರ್ ಗಣೇಶ್ ಅಂತ ಅವರೆಲ್ಲ ದೇವೇಗೌಡರು ಗೊತ್ತಿಲ್ಲ, ಅಪೂರ್ಣ ಮಾಹಿತಿ ಹೇಳ್ತೇನೆ ನಾನು ಅದನ್ನು ಪೂರ್ಣವಾಗಿ. ಸರ್ ಒಂದೇ ನಿಮಿಷ, ಗಣೇಶ್ ಇದಾರೆ. ಗಣೇಶ್ ನಮಸ್ಕಾರ. ಆಯ್ತು ಬಿಡಿ, ಯಾರ ಸರ್ ಈಗ ಇಲ್ಲಿ ವಿಷಯಾಂತರ ಗಣೇಶ್ ಅವರೇ ಮಾತನಾಡಿ, ಏನು ಸಮಸ್ಯೆ ಆಗಿದೆ ಗಮನಿಸ್ತಾ ಇದ್ರಿ? ಮಳೆನಾ? ಅವರು ಮೇಯರ್ ಆಗಿದ್ರಲ್ಲ, ಹಾ ಪಾಪ ಅವ್ರು ಪ್ರಾಮಾಣಿಕವಾಗಿ ಹೇಳಿದ್ರು, ಓಕೆ ಪ್ರತಿ ವರ್ಷ ಈ ಫಾರಿನ್ ಟೂರ್ಗೆ ಅಂತ ಹೋಗ್ತಾರೆ. ಈ ಉದಾಹರಣೆಗೆ ಈ ಕಸ ಇದು ಬಗ್ಗೆ, ಓಕೆ ಕಸದ ಬಗ್ಗೆ, ಅದ್ರ ಬಗ್ಗೆ ಈ ರಾಜ್ ಕಾಲುವೆ ಏನ್ ಸ್ಟಡಿ ಮಾಡ್ಕೊಂಡ್ ಬರ್ತೀವಿ ಅಂತ. ಎಷ್ಟು ಜನ ಇತ್ತೀಚೆಗೆ ಹೋಗಿದ್ದಾರೆ ಅವ್ರು ನಿಮ್ಗೆಲ್ಲ ಗೊತ್ತಿದೆ, ಎಷ್ಟು ಜನ ಹೋಗಿದ್ದಾರೆ ಏನು ಎತ್ತ ಅಂತ. ಹೌದು. ಯಾರ ಒಬ್ಬರ ಪ್ರಾಮಾಣಿಕವಾಗಿ ಇವತ್ತು ನಮ್ ದೇಶ ಇದು, ನಮ್ಮ ರಾಜ್ಯ ಇದು, ನಮ್ಮ ಊರಿದು ಅಂತ ಕಾಳಜಿ ಯಾರಿಗಾರ ಇದೆಯಾ? ಸಮಸ್ಯೆ ಬಗ್ಗೆ ಹೇಳಿ ಸರ್, ಸಮಸ್ಯೆ ಬಗ್ಗೆ ಈಗ ನೋಡಿ, ಸಮಸ್ಯೆ ಇರೋದ್ನ ಸ್ಟಡಿ ಮಾಡಕ್ಕೆ ಹೋಗೋದವ್ರು. ಈಗ ರಾಜರಾಜೇಶ್ವರಿ ನಗರದವ್ರು ಅವ್ರು ಹೋಗಿ ನೋಡ್ಕೊಂಡ್ ಬರ್ಲಿ. ಅವ್ರು ಯಾರೋ ಪಾಪ ಹೇಳ್ತಿದ್ರು, ದೊಡ್ಡ ದೊಡ್ಡ ಸಿನಿಮಾ ನಟರು ಅವ್ರದ್ದು ಇವ್ರದ್ದು ಇಂಟ್ರೆಸ್ಟ್ ಅಲ್ಲ, ಎಲ್ಲಾ ಪ್ರತಿ ಸಲನೂ ನೀವು ತೋರಿಸ್ತೀರಾ, ಆದ್ರೆ ಯಾರು ಕೂಡ ಇದು ಕ್ರಮ ಏನ್ ತಗೊಂಡಿಲ್ಲ. ಈಗ ಕೆಂಗೇರಿ ಹತ್ರ ಒಂದು ರಾಜಕಾಲುವೆ ಜೂನ್ ತಿಂಗಳಲ್ಲಿ ಅದು ಒಡೆದೋಯ್ತದು. ಹೆಚ್ಚು ಕಮ್ಮಿ ಈಗ ಒಂದ್ 4-5 ತಿಂಗಳಾಯ್ತು. ಇನ್ನು ಕಾಮಗಾರಿ ಅಪೂರ್ಣ ಆಗಿದೆ. ಅದು ಎಲ್ಲ ಎಲ್ಲಿದೆ? ಎಲ್ಲ ಸರ್ಕಾರಗಳು ಬಂದಾಗ ಅದೇ ಅಲ್ಲ, ಯಾವ ಸರ್ಕಾರ ಇದ್ರೂ ಕೂಡ ಅದೇ ಹಣೆ ಬರಲ್ಲ ಅಂತ ಬೆಂಗಳೂರು ಪರಿಸ್ಥಿತಿ. ಅಲ್ಲಿ ಟ್ರಾಫಿಕ್ ಒಂದೇ ಮಾಡಿದ್ದಾರೆ. ಇದು ಉತ್ತರ ಕೊಡ್ಬೇಕಾಗಿರೋ ಆಡಳಿತ ಪಕ್ಷದ ವಕ್ತಾರರು ಇಲ್ಲಿ ಇಲ್ಲ. ನಾವು ನೀವು ಏನ್ ಮಾತಾಡೋಣ, ಯಾರ ಹತ್ರ ಮಾತಾಡೋಣ? ಅಲ್ಲ, ಯಾವ ಸಮಸ್ಯೆ ಬಂದಾಗ ಅದು ಪ್ರಮುಖವಾದ ರಾಜಕಾಲುವೆ, ಅದು ಆ ಜಾಗ ಮೈಸೂರು ರಸ್ತೆ ಒಂದೇ ಆಗಿದೆ. ಅದು ಆ ಕಾಲುವೆ ಇನ್ನೂ ಒಂದೇ ನಿಮಿಷ ನೋಡಿ, ಯಾವಾಗ ಸಮಸ್ಯೆ ಬರುತ್ತೆ ಅವ್ರಿಗೆ ಯಾರು ಉತ್ತರ ಕೊಡ್ಬೇಕು, ಅವ್ರು ಯಾರು ಬರಲ್ಲ. ಎಲ್ಲ ತಣ್ಣಗಾಗಿ ಎಲ್ಲ ಆದ್ಮೇಲೆ ಜನ ಸ್ವಲ್ಪ ಸೈಲೆಂಟ್ ಆದ್ಮೇಲೆ ಮತ ಹಾಕಿ ಅವ್ರನ್ನ ಅಧಿಕಾರದಲ್ಲಿ ಕೂರಿಸಿರೋರು ನೀವೇ, ಮತದಾರ ಪ್ರಭುಗಳು. ಅವ್ರನ್ನ ಪ್ರಶ್ನೆ ಮಾಡ್ಬೇಕು. ಅಲ್ಲ, ಇದು ನಾವು ಮತ ಕೊಡುವಾಗ ಆಲೋಚನೆ ಮಾಡಿ ಎಂತವ್ರಿಗೆ ನಾವು ಸುಳ್ಳು ಅಭಿವೃದ್ಧಿ ಮಂತ್ರ ಮಾತನಾಡ್ತಿರೋರ್ಗೆ ಮತ ಕೊಡಬಾರ್ದು ಅನ್ನೋದನ್ನ ಇದರಿಂದ ಅರ್ಥಕೋಬೇಕು. ಅಲ್ಲ, ಈ ಘಟನೆ ಅವ್ರಿಗೆ ಗೊತ್ತಿರ ಸರ್, ಮುಂದೆ ಕೈ ಕೊಡ್ತಾರೆ ಅಂತೇಳಿ. ಥ್ಯಾಂಕ್ ಯು ಸರ್. ಸರ್ ಈಗ ಸರ್ ಕಾರ್ಪೊರೇಟ್ ಅಧಿಕಾರಾವಧಿ ಮುಗಿದಿದೆಯಲ್ಲ ಸರ್, ಈಗ ಸಚಿವರನ್ನ ಕೇಳಿದ್ರೆ, ಶಾಸಕರನ್ನ ಕೇಳಿದ್ರೆ, ನಾವು ಅಧಿಕಾರಿಗಳಿಗೆ ಜವಾಬ್ದಾರಿ ವಹಿಸಿದ ಅಧಿಕಾರಿಗಳು ಅಸಮರ್ಥರಾಗಿದ್ದಾರೆ ಅನ್ನುವಂತ ಒಂದು ಸಬೂಬ್ ಹೇಳ್ತಾ ಇದ್ದಾರೆ. ಹಂಗಲ್ಲ ಸರ್, ಈಗ ನಗರ ಪಾಲಿಕೆ ಎಲ್ಲ ಸ್ಥಳೀಯ ಸಂಸ್ಥೆಗಳು ಇರಬೇಕು. ಹೌದು. ಎಲ್ಲ ಇದು ಮಾಡಿರೋದು ಏನಕ್ಕೋಸ್ಕರ? ಎಲ್ಲ ಸ್ಥಳೀಯ ಸಂಸ್ಥೆ ಲೋಕಲ್ ಬಾಡಿ ಇರಬೇಕು. ಅವರಿದ್ರೆ ಅವ್ರಿಗೆ ಹತ್ರ ಸಿಕ್ಕೋದು ಅವರೇ. MLA-ಗಿನ್ನ MP-ಗಿನ್ನ ಹತ್ರ ಮನೆ ಪಕ್ಕದಲ್ಲಿ ಸಿಕ್ಕೋದು ಅವನೇ. ಅವ್ನು ಬೈತಾರೆ, ಇದು ಹೊಡಿತಾರೆ ಅನ್ನೋದು, ಬೈತಾರೆ ಅನ್ನೋದು, ಏನೋ ಒಂದು ಅವ್ನಿಗೆ ಭಯ ಇರುತ್ತೆ, ಅವ್ನು ಕೆಲಸ ಮಾಡ್ತಾನೆ. ರಾಮಚಂದ್ರಪ್ಪನವರೇ, ನಿಮ್ಮ ಕಾಲದಲ್ಲಿ ಆ ಒಂದು ಭಯದ ಅತಿ ಹೆಚ್ಚು ಒತ್ತುವರಿ ನಡೀತಾ ಇರೋದು, ಅತಿ ಹೆಚ್ಚು ಅಕ್ರಮವಾದಂತ ಕಟ್ಟಡಗಳು ನಡೀತಾ ಏನೇ ಆದ್ರೂ ಎಲ್ಲಾರು ಕೆಟ್ಟೋಗ್ಬಿಡೋದ್ರಲ್ಲಿ ಎಲ್ಲಾ ಕಾಲದಲ್ಲೂ ಒಂದಷ್ಟು ಜನ ಇರ್ತಾರೆ. ಒಂದಷ್ಟು ಕೆಲಸ, ಇವಾಗ 200 ಜನ ಕಾರ್ಪೊರೇಟರ್ಗಳಲ್ಲಿ ಎಲ್ಲರೂ ನಾವು ಇದು ಮಾಡೋದು ಸರಿ ಹೋಗೋದಿಲ್ಲ. ಅದು ಯಾವುದೇ ಪಕ್ಷ ಇರಲಿ, ಒಂದಷ್ಟು ಜನ ಇರ್ತಾರೆ ಅವ್ರ ಜವಾಬ್ದಾರಿಗಳಿರೋದು, ಅರ್ಥಕೊಳ್ತಾರೆ. ಇಂಥ ಕೆಲಸಗಳನ್ನ ಅವರ ಹತ್ರ ಇರೋದ್ರಿಂದ ಹತ್ರ ನೋಡ್ಕೊಳಕ್ಕಾಗೋದು. MLA-ಗಳಿಗೇನು ಹತ್ರ ಅಲ್ವಾ ಅವರು, ಲೋಕಲ್ ಬಡಿಯವರು, ಅವ್ರು ಇರಬೇಕಾಗಿತ್ತು.
ಇವತ್ತು ಚುನಾವಣೆ ಮುಂದಕ್ಕೆ ಹಾಕೋದಕ್ಕೆ ಏನು ಕಾರಣ ಹೇಳ್ತಾ ಇದ್ದಾರೆ ಹೇಳಿ? ವಾರ್ಡ್ ಜಾಸ್ತಿ ಮಾಡ್ತೀರಿ, 250 ವಾರ್ಡ್ ನೀವು ಮಾಡ್ತೀರಿ. ಈಗ 200 ವಾರ್ಡ್ ಇರೋದನ್ನೇ ಈ ಕಾರ್ಪೊರೇಷನ್ ಸಾಲಿಲ್ಲ ಮೀಟಿಂಗ್ ಹಾಲು, ಬೇರೆ ಅಟ್ಟದ ಮೇಲೆಲ್ಲ ಕೊಂಡಿಸಿದ್ರು. ಈಗ 250 ಜನ ಬಂದು ಎಲ್ಲಿ ಮಾಡ್ತಾರೆ? ವಿಧಾನಸೌಧದಲ್ಲಿ ಮಾಡ್ತಾರ? ಅದ್ರ ಜೊತೆ MP ಗಳು MLA ಕೂತ್ಕೊಬೇಕು, ಪಾರ್ಲಿಮೆಂಟ್ ಅಲ್ಲಿ ಹೋಗಿ ಮಾಡ್ತಾರ? ಬಿಲ್ಡಿಂಗ್ ಇದೆಯಾ? ಅಭಿವೃದ್ಧಿ ಆಗುತ್ತೆ ನೋಡಿ, ಇವ್ರು ಸುಳ್ಳುಗಳು ಏನೇನು ಹೇಳ್ತಾರೆ ನಿಮ್ಗೆ ಇದು ಏನು ಸುಳ್ಳು ಹೇಳ್ತಾರೆ ಅನ್ನೋದಕ್ಕೆ ನಾವು ಸಾಕ್ಷಿ ಕೊಡ್ತಾ ಇದ್ದೀರಿ. ಇವ್ರನ್ನ ಎಲ್ಲಿ ಸಭೆ ಮಾಡ್ತಾರೆ? ಬಿಲ್ಡಿಂಗ್ ಇದೆಯಾ? ಎಲ್ಲೇನ ಹಾಲಿ ಇದೆಯಾ? 300 ಜನ ಕೂತ್ಕೊಳ್ಳೋದು? ಸುಳ್ಳು ಹೇಳ್ತಾ ಇದ್ದಾರೆ ಅನ್ನೋದಕ್ಕೆ ನಿಮ್ಗೆ ಸಾಕ್ಷಿ ಕೊಡ್ತಾ ಇದ್ದೀನಿ. ಇನ್ನೊಬ್ರು ಕಾಲರ್ ಇದ್ದಾರೆ, ಗಂಗಾಧರ್ ಅಂತ ಬೆಂಗಳೂರಿಂದ. ಸರ್ ನಮಸ್ಕಾರ. ಸರ್ ನಮಸ್ತೆ, ಹೇಳಿ ಸರ್. ಹೇಳಿ ಸರ್, ಮಳೆ ಸುರಿತಾ ಇದೆ ಬೆಂಗಳೂರಲ್ಲಿ, ಇನ್ನೂ ಒಂದ್ 2-3 ದಿನ ಹಾಗೆ ಇರುತ್ತಂತ. ಸಮಸ್ಯೆ ಏನಾಗಿದೆ ಸರ್ ತಮ್ಮ ಏರಿಯಾದಲ್ಲಿ, ತಮಗೆ ಸಂಬಂಧಪಟ್ಟಂಗೆ? ಸರ್, ನಮ್ಮ ಏರಿಯಾದಲ್ಲಿ ಏನಾಗಿದೆ ಗೊತ್ತಾ ಸರ್, ರಸ್ತೆ ಇದೆ. ರಸ್ತೆ ಇರೋ ಕಾರಣ ರಾಂಪುರ್ ಕಡೆಯಿಂದ ಅನ್ಸಂದ್ರೆ ಬರೋ ಮುಖ್ಯ ರಸ್ತೆ, ಓಕೆ, ಅಲ್ಲಿ ಮಳೆ ನೀರು ಸರಾಗವಾಗಿ ಕೆರೆಗೆ ಸೇರಲ್ಲ, ಅದು ರಾಜಕಾಲುವೆಗೆ ಸರ್. ಅದು ಬಂದು ಮಣಕಲ್ಲುದ್ದ ಹಳ್ಳ ಬಿದ್ದಿದೆ, 3-4 ಸಲ ಡಾಬರೀಕರಣ ಆಗಿದೆ. ಆದ್ರೆ ಸಂಬಂಧಪಟ್ಟ ಅಧಿಕಾರಿಗಳು ಕಿವಿ ಮೇಲೆನೆ ಹಾಕೋಣಲ್ಲ. ಅಲ್ಲಿ ಇವತ್ತಲ್ಲ ನಾಳೆ ಅಲ್ಲಿ ಗ್ಯಾರಂಟಿ ಆಕ್ಸಿಡೆಂಟ್ ಆಗ್ತದೆ ಸರ್. ಅಲ್ಲಿ ಆ ಜಾಗ ಬಂದು ನೋಡಿ ಬೇಕಾದ್ರೆ ಖಂಡಿತ. ಸರ್, ಇವತ್ತು ನಮ್ಮ ಜೊತೆಗೆ ಮಾಜಿ ಮೇಯರ್ ರಾಮಚಂದ್ರಪ್ಪನವರು ಇದ್ದಾರೆ, ನಿಮ್ಮ ಸಮಸ್ಯೆಗೆ ಉತ್ತರ ಕೊಡ್ತಾರೆ ಸರ್. ಸರ್ ನೋಡಿ, ಈ ತರ ಸಮಸ್ಯೆ ಸರ್ ಕೇಳಿ, ಹೇಳ್ತಿರ್ಬೇಕಾದ್ರೆ ಸರ್ ಹೇಳಿ. ರಾಜಕಾಲುವೆ ಅಂತ ಹೇಳ್ತಾ ಇದ್ದಾರೆ, ಅವ್ರು ಯಾವ ಸಮಸ್ಯೆ ಆಗಿದೆ ಅಂತ ಹೇಳಿ. ಇವಾಗ ನಾನು ಹೇಳ್ತಾ ಇರೋದು ಅದೇ, ರಾಜಕಾಲುವೆಗಳನ್ನ ಮಳೆಗಾಲ ಬರೋ ಹೊತ್ತಿಗೆ ಶುದ್ಧ ಮಾಡಿ ಮಾಡ್ಕೊಳ್ಬೇಕು. ಆಮೇಲೆ ಎಲ್ಲಿ ರಾಜಕಾಲುವೆ ಗೋಡೆಗಳಿದಾವಲ್ಲ, ಅದು ಭದ್ರತೆಯನ್ನು ನೋಡ್ಕೊಬೇಕು. ಮಳೆಗಾಲಕ್ಕೆ ರೆಡಿ ಆಗ್ಬೇಕಾಗತ್ತೆ. ನಮ್ಮಲ್ಲಿ ಅಧಿಕಾರಿಗಳಿಗೆ ಏನು ಕಮ್ಮಿ ಇಲ್ಲ, ಆಡಳಿತ ಮಾಡೋರ್ಗೆ ಏನು ಕಮ್ಮಿ ಇಲ್ಲ, ಮತ್ತೆ ದುಡ್ಡಿಗೆ ಏನು ಕಮ್ಮಿ ಇಲ್ಲ. ಮೊದಲು ನಾನು ಮೇಯರ್ ಆಗಿದ್ದಾಗ 80 ಕೋಟಿ ರೂಪಾಯಿ ಕಂದಾಯ, 80 ಕೋಟಿ. ಇವತ್ತು 3,500 ರೂಪಾಯಿ ಕಂದಾಯ. ಸರ್ಕಾರದಿಂದ 8,000 ಕೋಟಿ ರೂಪಾಯಿ ಕೊಡ್ತಾರಂತೆ. ಕೇಂದ್ರ ಸರ್ಕಾರದಿಂದ ಒಂದಷ್ಟು ಬರ್ಬೋದು. ಎಲ್ಲಾ ಸೇರಿ 10-12 ಕೋಟಿ ದುಡ್ಡಾಗತ್ತೆ. ಅದಾದ್ಮೇಲೆ ಇವ್ರು ಬಿಲ್ ಕೊಡೋದು 2 ವರ್ಷಕ್ಕೂ 1.5 ವರ್ಷಕ್ಕೂ ಬಿಲ್ ಕೊಡೋದು, ಎಲ್ಲ ಕೆಲಸಗಳು ಮಾಡಿಸ್ಬಿಡ್ತಾರೆ. ಆ ಕೆಲಸ ಮಾಡೋದಕ್ಕೆ ಏನು ಇವ್ರು ಬಂದಿರೋದು? ರಾಜಕಾಲುವೆಗಳು ಮಾಡೋದಕ್ಕೆ ಏನು ತೊಂದರೆ ಇವರಿಗೆ? ಇವಾಗ ದುಡ್ಡು ಇಲ್ಲ ಅಂದ್ರೆ ಈ ಕೆಲಸ ನಿಲ್ಲಿಸಬೇಕು. ಯಾವುದು? ರಾಜ್ಯ ಬೀದಿಗಳನ್ನ. ದುಡ್ಡು ಇದೆ ಅಂದ್ರೆ ಅದನ್ನ ಮಾಡಿಸ್ಬೇಕು. ಮತ್ತೆ ಶೋಲ್ಡರ್ ಡ್ರೈನ್ ಅಂತ ಅಂತಾರೆ ರಸ್ತೆಗಳಲ್ಲಿ, ದೊಡ್ಡ ರಸ್ತೆಗಳಲ್ಲಿ ಸೈಡ್ನಲ್ಲಿ ಒಂದು ಕಾಣೋದಿಲ್ಲ ನಿಮ್ಗೆ ಯಾರಿಗೂ. ಅದು ಮಳೆಗಾಲಕ್ಕೆ ಮೊದಲು ಸ್ವಚ್ಛ ಮಾಡ್ಕೊಳ್ಬೇಕು. ಅದು ಮಾಡಿಬಿಟ್ರೆ ನಿಮ್ಗೆ ರೋಡ್ನಲ್ಲಿ ನೀರು ನಿಲ್ಲೋದಿಲ್ಲ, ರಸ್ತೆಗಳು ಅದನ್ನೆಲ್ಲ ನಾವೆಲ್ಲ ಇರೋವಾಗ ಅಂತವೆಲ್ಲ ಸಣ್ಣ ಕೆಲಸಗಳವು. ಸಣ್ಣದೇ ಅದು, ಸಣ್ಣದನ್ನೇ ಅದನ್ನ ಮಾಡ್ಕೊಬೇಕು. ನಾವು ಅದು ಯಾರು ಗಮನ ಬಿಡಲಿಲ್ಲ ಅಂದ್ರೆ, ಅದು ನೀರು ಹೋಗಿಲ್ಲ ಅಂದ್ರೆ ರೋಡಲ್ಲಿ ಇತ್ಕೊಳ್ತೀವಿ. ಬಿಜೆಪಿ ಹೇಳ್ತಾರೆ ಸರ್, ಕಾಂಗ್ರೆಸ್ ಸರ್ಕಾರದ ಕೂಡ ಅವರೇನೋ ಒತ್ತುವರಿ ಮಾಡೋ ವಿಚಾರದಲ್ಲಿ ತಮ್ಮವ್ರಿಗೆ ಇಷ್ಟ ಬಂದಾಗ ಮಾಡಿದ್ರು. ಆಗಲ್ಲ. 1 ನಿಮಿಷ ಏನಾಯ್ತು ಅಂದ್ರೆ, ಈಗ ಎಲ್ಲಾ ಯಾರು ಕಾಂಗ್ರೆಸ್ ಸರ್ಕಾರನೋ, ದಳ ಸರ್ಕಾರ, ಬಿಜೆಪಿ ಅವರು ರಾಜಕೀಯವಾಗಿ ಅವೆಲ್ಲ ಮಾತಾಡೋದು ಬೇರೆ. ನಿಮಗೆ ಕಾಣ್ತೈತಲ್ಲ, ಈಗ ನಾನು ದೊಡ್ಡದು ಮಾತಾಡ್ತಾ ಇಲ್ಲ, ಸಣ್ಣದೇ ನಾನು ಹೇಳ್ತಾರೆ. ರಾಜಕಾಲುವೆ ಮತ್ತು ಶೋಲ್ಡರ್ ಲೈನ್ ಅದನ್ನ ಮಾಡ್ಲಿಕ್ಕೆ ನಿಮ್ಗೆ ಏನ್ ತಪ್ಪತ್ರ? ಅದು ಕಾಂಗ್ರೆಸ್ನವ್ರು ಅಡ್ಡಿ ಪಡ್ತಾರ, ದಳದವ್ರು ಅಡ್ಡಿ ಪಡ್ತಾರ, ನೀವು ಅಡ್ಡಿ ಪಡಿಸ್ತೀರಾ? ಇಲ್ಲ ದುಡ್ಡು ಇಲ್ಲ ಅಂತ ಹೇಳ್ತೀರಾ? ಇಲ್ಲ ಅಧಿಕಾರಿಗಳಿಲ್ಲ ಅಂತ ಹೇಳ್ತೀರಾ? ಸರ್ ಮಾತಾಡ್ತೀನಿ ಸರ್. ಒಂದು ಬ್ರೇಕ್ ತೊಗೊಂಡ್ಬಿಡ್ತೀನಿ ಸರ್. ಒಂದು ಬ್ರೇಕ್ ಇರುತ್ತೆ. ಬ್ರೇಕ್ ಆದ್ಮೇಲೆ ಮತ್ತೆ ಸ್ಟೋರಿ ಬೋರ್ಡ್ ಮುಂದುವರಿಯುತ್ತೆ. ನೀವು ಕರೆ ಮಾಡಬಹುದು, ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಬಹುದು. ನಿಮ್ಮ ಒಡವೆಗಳನ್ನ ಅಡ ಇಟ್ಟು ಬಿಡಿಸ್ಕೊಳಕ್ಕಾಗದೆ ವೇಸ್ಟ್ ಆಗಿ ಬಡ್ಡಿ ಕಟ್ತಾ ಇರಾ? ನಿಮ್ಮ ಒಡವೆನ ಬೆಸ್ಟ್ ರೇಟಿಗೆ ತಗೊಂಡು ಸ್ಪಾಟ್ ನಲ್ಲೇ ಡಿಫರೆನ್ಸ್ ಅಮೌಂಟ್ ನ ಕೊಡ್ತೀವಿ. ಕಾಲ್ 6366111199. ಇತ್ತೀಚೆಗೆ ಡಯಾಬಿಟಿಸ್ ನಿಂದ ಬಳಲ್ತಾ ಇರೋರ ಸಂಖ್ಯೆ ತುಂಬಾ ಜಾಸ್ತಿ ಆಗ್ತಾನೆ ಇದೆ. ಅಂತವರಿಗೆ ಯೂಶುವಲಿ ನಾವು ಸಜೆಸ್ಟ್ ಮಾಡೋದು ಅಮೃತ್ ನೋನಿ D+. ಆರೋಗ್ಯದ ಭರವಸೆ ಅಮೃತ್ ನೋನಿ. ನೀವು ತುಂಬಾ ಇಷ್ಟಪಟ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿದ ಚಿನ್ನವನ್ನು ಅಡವಿಡಲು ಅಥವಾ ಮಾರಲು ಹೋದ್ರೆ ಅರ್ಧ ಬೆಲೆಗೆ ಕೇಳ್ತಿದಾರಾ? ಚಿಂತೆ ಬೇಡ. ನಮ್ಮ ಅಕ್ಷಯ ಗೋಲ್ಡ್ ಕಂಪನಿಯಲ್ಲಿ ನಿಮ್ಮ ಚಿನ್ನವನ್ನು ಅಧಿಕ ಬೆಲೆಗೆ ಮಾರಾಟ ಮಾಡಿ. ಕಾಲ್ 8880140140. ಮೊದಲನೇ ವಾರ್ಷಿಕೋತ್ಸವ ಹಾಗೂ ದಸರಾ ದೀಪಾವಳಿ ಹಬ್ಬದ ಪ್ರಯುಕ್ತ ಟ್ರೆಡೆಂಟ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಸೇಲ್ ಆರಂಭವಾಗಿದೆ. ಭೇಟಿ ನೀಡಿ, ಚಂದ್ರ ಲೇಔಟ್, ವಿಜಯನಗರ, ಬೆಂಗಳೂರು. ಸಂಪರ್ಕಿಸಿ 080233969996. ಇಕ್ವಿನಾಕ್ಸ್ ಗ್ಲೋಬಲ್ ಶೆಟ್ಸ್ ವತಿಯಿಂದ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಹತ್ತಿರ ಇಕ್ವಿನಾಕ್ಸ್ ಕೌಟಿ ಬಡಾವಣೆಯಲ್ಲಿ ವಾಸಕ್ಕೆ ಯೋಗ್ಯವಾದ ನಿವೇಶನಗಳು ಬಯ್ಯಪ್ಪ ಹಾಗೆ ರೇರಾ ರಿಜಿಸ್ಟ್ರೇಷನ್ ಪಡೆದು ಬ್ಯಾಂಕ್ ಸಾಲ ಸೌಲಭ್ಯಗಳೊಂದಿಗೆ ನೋಂದಣಿಗೆ ಸಿದ್ಧವಿದೆ. ಸಂಪರ್ಕಿಸಿ 8880449449. ಬದಲಾದ ಜೀವನ ಶೈಲಿಯಿಂದ ಇತ್ತೀಚೆಗೆ ಡಯಾಬಿಟಿಸ್ ನಿಂದ ಬಳಲ್ತಾ ಇರೋರ ಸಂಖ್ಯೆ ತುಂಬಾ ಜಾಸ್ತಿ ಆಗ್ತಾನೆ ಇದೆ. ಅಂತವರಿಗೆ ಯೂಶುವಲಿ ನಾವು ಸಜೆಸ್ಟ್ ಮಾಡೋದು ಅಮೃತ್ ನೋನಿ D+. ಇದರಲ್ಲಿ ನೋನಿ ಹಣ್ಣಿನ ಸಾರ, ಜಂಬೂ ನೇರಳೆ ಅಂತಹ ಗಿಡಮೂಲಿಕೆಗಳ ಸಂಗ್ರಹ ಇರೋದ್ರಿಂದ ಡಯಾಬಿಟಿಸ್ ನಿಯಂತ್ರಣ ಮಾಡೋದ್ರಲ್ಲಿ ಸಹಾಯ ಮಾಡೋದಲ್ಲದೆ ರೋಗ ನಿರೋಧಕ ಶಕ್ತಿನೂ ಕೂಡ ಜಾಸ್ತಿ ಮಾಡುತ್ತೆ.
ಆರೋಗ್ಯದ ಭರವಸೆ ಅಮೃತ್ ನೋನಿ. ಬೆಂಗಳೂರಿನ ಹೆಸರಾಂತ ರಿಯಲ್ ಎಸ್ಟೇಟ್ ಕಂಪನಿ ಬಡವರಿಗೆ, ಮಧ್ಯಮ ವರ್ಗದವರಿಗೆ, ಎಲ್ಲ ವರ್ಗದ ಜನತೆಗೆ ಕೈಗೆಟುಕುವ ಬೆಲೆಯಲ್ಲಿ ಒದಗಿಸುವ ಏಕೈಕ ರಿಯಲ್ ಎಸ್ಟೇಟ್ ಸಂಸ್ಥೆ ದಕ್ಷಿಣ ಬೆಂಗಳೂರಿನಲ್ಲಿ 20 ವರ್ಷಗಳಿಂದ ಸಹಸ್ರಾರು ಜನರ ಕನಸಿನ ಸೂರನ್ನ ಸಾಕಾರಗೊಳಿಸಿದ್ದೇವೆ. ಸರ್ವರಿಗೂ ಸೂರು ನಮ್ಮ ಕನಸಿನ ಯೋಜನೆ. ಹೆಚ್ಚಿನ ಮಾಹಿತಿಗಾಗಿ 8884962155 ಸಂಪರ್ಕಿಸಿ ಸಾಯಿ ರಿಲೇಟರ್ಸ್. ಒಡವೆಯನ್ನ ಅಡ ಇಟ್ಟಿದ್ದೀರಾ? ಹೆಚ್ಚು ಜ್ಯುವೆಲ್ಸ್, ಅದಕ್ಕೆ ಸ್ವಲ್ಪ ಹಣ, ಅದಕ್ಕೆ ಬಡ್ಡಿ ಕಟ್ಟಿ ಕಟ್ಟಿ ಯಾಕೆ? ಆಟಿಕಾ ಗೋಲ್ಡ್ ಕಂಪನಿಯಲ್ಲಿ ಬೆಸ್ಟ್ ರೇಟ್ಗೆ ಮಾರಿಬಿಡಿ. ಒಂದೇ ನಿಮಿಷದಲ್ಲಿ ಹಣವಾಗಿ ಪಡೆದುಕೊಳ್ಳಿ. ಸ್ಮಾರ್ಟ್ ಆಗಿ ಯೋಚಿಸಿ, ಇನ್ಮೇಲೆ ನೋ ಬಡ್ಡಿ. ಆಟಿಕಾ ಗೋಲ್ಡ್ ಕಂಪನಿ. ಕಾಲ್ 8880-300-300. ಮೋದಿ ನಿತೀಶ್ ಜೋಡೆತ್ತುಗಳ ಮ್ಯಾಜಿಕ್ಗೆ ಮಣಿಯುತ್ತಾ ಬಿಹಾರ. ತಂದೆಯಂತೆ ಅಬ್ಬರಿಸಲಿದ್ದಾನ ಅಖಾಡಕ್ಕಿಳಿದಿರೋ ಲಾಲು ಪುತ್ರ. ಕೊರೋನಾ ನಂತರದ ಈ ಸಮರದಲ್ಲಿ ಒಲಿಯೋದ್ಯಾರಿಗೆ ಮತದಾರ. ತವರು ಸೇರಿರೋ ವಲಸೆ ಕಾರ್ಮಿಕರು ಯಾರಿಗೆ ಹಾಕ್ತಾರೆ ಜೈಕಾರ? ಬಿಹಾರದ ಮಹಾ ಸಮರ ವೀಕ್ಷಿಸಿ ರಾತ್ರಿ 9:28ಕ್ಕೆ. ಚಿನ್ನ ಅಂದ್ರೆ ಎಲ್ರಿಗೂ ಇಷ್ಟ. ಆದ್ರೆ ಕಷ್ಟ ಕಾಲದಲ್ಲಿ ಅಡ ಇಟ್ಟು ಬಡ್ಡಿ ಮೇಲ್ ಬಡ್ಡಿ ಕಟ್ಟಿ ಬಿಡಿಸ್ಕೊಳಕ್ಕಾಗದೆ ಒದ್ದಾಡ್ತಿರ್ತೀರ. ಈಗ ನಿಮ್ಮ ಗೋಲ್ಡ್ಗೆ ಬೆಸ್ಟ್ ಪ್ರೈಸ್ ಸಿಗೋ ಟೈಮ್ ಬಂದಿದೆ. ಎಲ್ಲಿಂತ ಯೋಚಿಸ್ತಿದ್ದೀರಾ? ಬನ್ನಿ ನಮ್ಮ ಐಶ್ವರ್ಯ ಗೋಲ್ಡ್ಗೆ. ಕಾಲ್ 6364 ಮಂಡಿ ನೋವು, ಸೊಂಟ ನೋವು, ಈ ಎಲ್ಲ ಸಮಸ್ಯೆ ಇರೋರಿಗೆ ನಾವು ಸಜೆಸ್ಟ್ ಮಾಡೋದು ಅಮೃತ್ ನೋನಿ ಆರ್ಥೋ ಪ್ಲಸ್. ನೋವಿಗೆ ಕಡಿವಾಣ ಹಾಕಿ ದೇಹಕ್ಕೆ ಚೈತನ್ಯ ಕೊಡುತ್ತೆ. ಆರೋಗ್ಯದ ಭರವಸೆ ಅಮೃತ್ ನೋನಿ. ಕಷ್ಟ ಬಂದಾಗ ನೆನಪಾಗೋದು ಅಕ್ಷಯ ಗೋಲ್ಡ್ ಕಂಪನಿ. ನೀವು ಎಲ್ಲಾದ್ರೂ ಅಡವಿಟ್ಟ ಚಿನ್ನವನ್ನ ಬಿಡಿಸಿ ಅಥವಾ ನಿಮ್ಮ ಹಳೆ ಚಿನ್ನವನ್ನ ಇಂದಿನ ಮಾರುಕಟ್ಟೆಯ ದರಕ್ಕಿಂತ ಅಧಿಕ ಬೆಲೆಗೆ ಕೊಂಡು ಉಳಿದ ಹಣವನ್ನ ನಿಮಗೆ ಕೊಡ್ತಾರೆ. ಅಕ್ಷಯ ಗೋಲ್ಡ್ ಕಂಪನಿ, ನಿಮ್ಮ ಆಪತ್ಕಾಲದ ಮಿತ್ರ. ಇಕ್ವಿನಾಕ್ಸ್ ಗ್ಲೋಬಲ್ ಶೆಟ್ಸ್ ವತಿಯಿಂದ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಹತ್ತಿರ ಇಕ್ವಿನಾಕ್ಸ್ ಕೌಂಟಿ ಬಡಾವಣೆಯಲ್ಲಿ ವಾಸಕ್ಕೆ ಯೋಗ್ಯವಾದ ನಿವೇಶನಗಳು ಬೈಯಪ್ಪ ಹಾಗೆ ರೇರಾ ರಿಜಿಸ್ಟ್ರೇಷನ್ ಪಡೆದು ಬ್ಯಾಂಕ್ ಸಾಲ ಸೌಲಭ್ಯಗಳೊಂದಿಗೆ ನೋಂದಣಿಗೆ ಸಿದ್ಧವಿದೆ. ಸಂಪರ್ಕಿಸಿ 8880449449. ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕ್ಕಾಗ್ದಿರೋ ಆಭರಣನ STJ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ. ಅಷ್ಟೇ ಅಲ್ಲ, ಒಂದ್ ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ. Kamaveri Sangam Group of Institutions, Bangalore offers admissions in KS Institute of Technology, KS School of Engineering and Management, KS School of Architecture, KS Polytechnic. Admissions open for BE in Artificial Intelligence and Machine Learning, CSE, ECE, Mechanical, Civil, EEE, Bachelor of Architecture, MBA, MTech and Diploma. Excellent results and placements. High-tech hostel and transport facilities. For more details, call 9845136097 9343625256. ಮೊದಲನೇ ವಾರ್ಷಿಕೋತ್ಸವ ಹಾಗೂ ದಸರಾ ದೀಪಾವಳಿ ಹಬ್ಬದ ಪ್ರಯುಕ್ತ ಟ್ರೆಡೆಂಟ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಸೇಲ್ ಆರಂಭವಾಗಿದೆ. ಭೇಟಿ ನೀಡಿ ಚಂದ್ರ ಲೇಔಟ್, ವಿಜಯನಗರ, ಬೆಂಗಳೂರು. ಸಂಪರ್ಕಿಸಿ 0802-2396996. ಹಳೆ ಒಡವೆಯನ್ನ ಎಕ್ಸ್ಚೇಂಜ್ ಮಾಡಿ ಹೊಸ ಒಡವೆಯನ್ನ ಕೊಲ್ಕೋಬೇಕಾದ್ರೆ ಹೀಗೆ ಕುತ್ಕೋಬೇಕು. ಆದ್ರೆ ಹಣ ತಗೊಂಡು ಹೋದ್ರೆ ಹೀಗೆ ಕುತ್ಕೋಬಹುದು. ಕೈಯಲ್ಲಿ ಹಣ ಇದ್ರೆ ನಾವೇ ಬಾಸ್. ಹಣ ಆಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಆಟಿಕಾ ಗೋಲ್ಡ್ ಕಂಪನಿ. ಕಾಲ್ 8880-300-300. ಬೆಂಗಳೂರಿನ ಹೆಸರಾಂತ ರಿಯಲ್ ಎಸ್ಟೇಟ್ ಕಂಪನಿ ಬಡವರಿಗೆ, ಮಧ್ಯಮ ವರ್ಗದವರಿಗೆ, ಎಲ್ಲ ವರ್ಗದ ಜನತೆಗೆ ಕೈಗೆಟುಕುವ ಬೆಲೆಯಲ್ಲಿ ಒದಗಿಸುವ ಏಕೈಕ ರಿಯಲ್ ಎಸ್ಟೇಟ್ ಸಂಸ್ಥೆ ದಕ್ಷಿಣ ಬೆಂಗಳೂರಿನಲ್ಲಿ 20 ವರ್ಷಗಳಿಂದ ಸಹಸ್ರಾರು ಜನರ ಕನಸಿನ ಸೂರನ್ನ ಸಾಕಾರಗೊಳಿಸಿದ್ದೇವೆ. ಸರ್ವರಿಗೂ ಸೂರು ನಮ್ಮ ಕನಸಿನ ಯೋಜನೆ. ಹೆಚ್ಚಿನ ಮಾಹಿತಿಗಾಗಿ 8884962155 ಸಂಪರ್ಕಿಸಿ ಸಾಯಿ ರಿಲೇಟರ್ಸ್. ನಿಮ್ಮ ಒಡವೆಗಳನ್ನ ಅಡ ಇಟ್ಟು ಬಿಡಿಸ್ಕೊಳಕ್ಕಾಗದೆ ವೇಸ್ಟ್ ಆಗಿ ಬಡ್ಡಿ ಕಟ್ತಾ ಇರಾ? ಯೋಚನೆ ಮಾಡಬೇಡಿ, ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಬನ್ನಿ. ನಿಮ್ಮ ಒಡವೆಯನ್ನ ಬೆಸ್ಟ್ ರೇಟಿಗೆ ತಗೊಂಡು ಸ್ಪಾಟ್ ನಲ್ಲೇ ಡಿಫರೆನ್ಸ್ ಅಮೌಂಟ್ ನ ಕೊಡ್ತೀವಿ. ಅಷ್ಟೇ ಅಲ್ಲ, ಎಲ್ಲೂ ಸಿಗದ ಸ್ಟೋನ್ ವ್ಯಾಲ್ಯೂ ಕೂಡ ಕೊಡ್ತಾರೆ. ಬೆನಕ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಕಾಲ್ 6366111199. ಬ್ರೇಕ್ನ ಬಳಿಕ ಸ್ಟೋರಿ ಬೋರ್ಡ್ಗೆ ಮತ್ತೆ ಸ್ವಾಗತ. ಸರ್, ಇದು ವಿಷಯಾಂತರ ಆಗೋಯ್ತು. ಈಗ ಮುಖ್ಯ ಕಾರಣ ಮಳೆ ಬಂದಾಗ ಹಾವಳಿ ಜಾಸ್ತಿ ಆಗ್ಲಿಕ್ಕೆ ಕಾರಣ ಆಗಿರೋದು ಏನಂತಂದ್ರೆ, ನಮ್ಮ ಬೆಂಗಳೂರು ಸುತ್ತಮುತ್ತ ಏನಿತ್ತು ಇದೆಲ್ಲ ಹಳ್ಳಿಗಳ ಪ್ರದೇಶ. ಹೌದು. ಎಲ್ಲೋ ಈ ಸಿಟಿ ಕಾರ್ಪೊರೇಷನ್ ಏರಿಯಾದಲ್ಲಿ ಬಿಟ್ಟು ಇನ್ನೆಲ್ಲ ಹಳ್ಳಿಗಳ ಪ್ರದೇಶ. ಎಲ್ಲ ಹಳ್ಳಿಗಳಲ್ಲೂ ಕೆರೆಗಳಿದ್ವು, ದೊಡ್ಡ ದೊಡ್ಡ ರಾಜಕಾಲುವೆ ಇದ್ವು. ಈಗೂ ಸಹ
ಇವತ್ತೇನು ಮಳೆ ಬಿದ್ದಿದೆ 3 ದಿನದ ಸತತವಾಗಿ, ಇನ್ನೂ ಸತತವಾಗಿ 1 ವಾರ ಮಳೆ ಬಿದ್ರೂ ಎಲ್ಲೂ ನೀರು ಇದ್ದಂಗೆ ಹೊರಟೋಗ್ತಾ ಇತ್ತು. ಅದಕ್ಕೆ ಮುಖ್ಯ ಕಾರಣ ಏನಂದ್ರೆ ರಾಜಕಾಲುವೆಗಳನ್ನ ಒತ್ತುವರಿ ಆಗಿರೋದು ಮಾತ್ರ ಇದಕ್ಕೆ ಕಾರಣನೇ ಹೊರತು ಬೇರೆ ಇನ್ನೇನು ಅಲ್ಲ. ಇನ್ನು ಈಗ ಏನ್ ಮಳೆ ಆಗಿದೆ ಇದರ 3 ಪಟ್ಟು ಮಳೆ ಆದ್ರೂ ಕೊಚ್ಕೊಂಡು ಹೊರಟಾಗುತ್ತೆ. ನಮ್ಮ ಬೆಂಗಳೂರಿನಲ್ಲಿ ಸುತ್ತಮುತ್ತ ಏನಾಯ್ತು ಅಂದ್ರೆ ಈ ಬಿಲ್ಡರ್ಗಳು ಬಂದ್ರು ಹೊರಗಡೆಯವರು, ಎಸ್ಪೆಷಲಿ ನಲ್ಲೂರು ಚಿತ್ತೂರಿಂದ ಬಂದಂತವ್ರು ಎಲ್ಲಂದ್ರಲ್ಲಿ ಕಲ್ಲಿಟ್ಟು ಸೈಟ್ ಮಾಡ್ಬಿಟ್ಟು ಹೋಗ್ಬಿಟ್ರು. ಅವರು ರಸ್ತೆನೂ ಮಾಡ್ಲಿಲ್ಲ, ಮೋರಿನೂ ಮಾಡ್ಲಿಲ್ಲ, ರಾಜಕಾಲುವೆನೂ ಒತ್ತರಿಸ್ಬಿಟ್ರು ಬಿಲ್ಡರ್ಗಳು. ಸೊ ರಾಜಕಾಲುವೆ ಒತ್ತುವರಿ ಆಗಿರೋದ್ರಿಂದ, ಆಮೇಲೆ ಒಂದು ಲೇಔಟ್ಗೂ ಇನ್ನೊಂದು ಲೇಔಟ್ಗೂ ಕನೆಕ್ಟಿವಿಟಿ ಇಲ್ಲದೆ ಇರೋದ್ರಿಂದ ಇಲ್ಲೊಬ್ಬ ಬಂದು ಲೇಔಟ್ ಮಾಡಿದ್ರೆ ಅಡ್ಡಕ್ಕೆ ಇನ್ನೊಬ್ಬ ಮಾಡಿರ್ತಾನೆ, ಅಲ್ಲಿ ಆ ಲೇಔಟ್ ಇಂದ ಇನ್ನೊಂದು ಲೇಔಟ್ಗೆ ಹೋಗಿ ದಾರಿ ಇರಲ್ಲ, ಹಿಂಗ್ ಸುತ್ಕೊಂಡು ಹೋಗ್ಬೇಕು. ಅವಾಗ ಏನಾಗುತ್ತೆ, ನೀರು ನುಗ್ಬಿಡುತ್ತದೆ. ಸರ್ ಅದಲ್ಲ ಸರ್, ಅದರಲ್ಲಿ ರಾಜಕಾಲುವೆ ಕುಮಾರ್ ಅವ್ರು ಹೇಳಿ, ಈಗ ಆಗ್ಬೇಕಾಗಿದೆ ಏನನ್ನ ಹೇಳಿ, ಟೈಮ್ ಆಗ್ತಾ ಇದೆ. ಒಂದ್ ನಿಮಿಷ ಕುಮಾರ್ ಅವ್ರು, ಏನಿಲ್ಲ ಸರ್, ಈಗ ಒಂದ್ ನಿಮಿಷ ಸರ್, ಈಗ ಏನ್ ರಾಜಕಾಲುವೆ ಇದಾವೆ ಅದು ಸರ್ವೆ ಅದು PI ಕೂಡ ಆಗಿ ಹೈಕೋರ್ಟ್ ಅಲ್ಲಿ ಇದೆ. ಈಗಿರೋ ಒಬ್ಬ ಮಂತ್ರಿ ಹಲವಾರು ಕೆರೆಗಳನ್ನ ಮುಚ್ಚಿಸಿ ಒತ್ತುವಾರಿ ಬಿಲ್ಡಿಂಗ್ಗಳು ಇದಾವೆ, ಅದ್ರ ಬಗ್ಗೆ ಏನಿಲ್ಲ ಸರ್. ಗ್ರಾಮ ನಕ್ಷೆನಲ್ಲಿ ನಮ್ಮ ಗ್ರಾಮ ನಕ್ಷೆಗಳಿದಾವಲ್ಲ, ಗ್ರಾಮ ನಕ್ಷೆನಲ್ಲಿ ಏನು ಅಳತೆ ಪ್ರಕಾರ ರಾಜಕಾಲುವೆಗಳಿದಾವೆ ಅದನ್ನ ಅಳೆದು ಈಗ ಒತ್ತುವರಿ ಎಲ್ಲ ತೆರವು ಮಾಡಿದ್ರೆ ಈ ಮಳೆ ನೀರನ್ನ ಸಂಪೂರ್ಣವಾಗಿ ನಾವು ತಡಿಬೋದು. ಅದ್ರ ಜೊತೆಗೆ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು ಇಷ್ಟು ಕೆರೆಗೆ ನೀರು ನಿಂತಿಲ್ಲ ಅಂತ. ನೀರು ನಿಲ್ಲಕ್ಕೆ ಯಾಕೆ ಮಾಡಿಲ್ಲ ಅಂದ್ರೆ, ಸುಮಾರು ಒಂದು ಕೆರೆ 20 ಎಕರೆ ಇದ್ರೆ 10 ಎಕರೆ ಒತ್ತುವರಿ ಮಾಡ್ಬಿಟ್ಟಿದ್ದಾರೆ. ಮಾಡಿರೋರೆಲ್ಲ ಕಾರ್ಪೊರೇಟರ್ಗಳು, ರಾಜಕಾರಣಿಗಳೇ. ಆಗ ಏನಾಗುತ್ತೆ ಅಂದ್ರೆ ಕೆರೆ ತುಂಬೋದ್ರೆ ಆ ಒತ್ತುವರಿ ಜಾಗಕ್ಕೆ ನೀರು ಹೋಗ್ಬಿಡುತ್ತೆ. ಅದಕ್ಕೆ ಏನ್ ಮಾಡಿದ್ದಾರೆ ಅಂದ್ರೆ 10 ಎಕರೆಗೆ ಮಾತ್ರ ನೀರು ನಿಂತ್ಕೊಳ್ಳಂಗೆ ಅಷ್ಟಕ್ಕೆ, ಅದಾದ್ಮೇಲೆ ನೀರು ಮಾಡ್ಬಿಟ್ಟಿದ್ದಾರೆ. ಅದರಲ್ಲಿ ಅರ್ಧ ಪಾರ್ಕ್ ಇದು ಅಲ್ಲಿ ನಗರಪಾಲಿಕೆ ಸದಸ್ಯರು ಮತ್ತೆ ಶಾಸಕರು ಸೇರಿ ಆ ಕೆರೆಯಲ್ಲಿ ಅರ್ಧ ವಾಕಿಂಗ್ ಪಾತು, ಅರ್ಧ ಪಾರ್ಕ್ ಮಾಡ್ಬಿಟ್ಟಿರ್ತಾರೆ ದುಡ್ಡು ಹೊಡೆಯಕ್ಕೋಸ್ಕರ. ಇನ್ನು ಅರ್ಧ ಕೆರೆ ಇನ್ನೆಲ್ಲಿಂದ ನೀರು ನಿಂತ್ಕೊಳ್ಳುತ್ತೆ? ಅಲ್ಲ ಸರ್, ಎಲ್ಲೋಗ್ಬೇಕು ನೀರೆಲ್ಲ? ಅಭಿವೃದ್ಧಿ ಬಗ್ಗೆ ವೈಜ್ಞಾನಿಕವಾಗಿ ಏನು ಮಾಡದೇ ಇದ್ರೆ ಸಮಗ್ರವಾದ ಕಲ್ಪನೆ ಯಾವುದೇ ರಾಜಕೀಯ ಪಕ್ಷಕ್ಕೂ ಇರಲಿ. ಯಾಕೆಂತಂದ್ರೆ ನಾವು ವಿದೇಶಗಳಿಗೆ ಹೋದಾಗ ಏನು ಅಧ್ಯಯನ ಮಾಡಬೇಕು ಅಂತಂದಾಗ 30 ವರ್ಷ 50 ವರ್ಷ ಈ ಸಿಟಿ ಯಾವ ರೀತಿ ಬೆಳೆಯುತ್ತೆ ಅಂತಕ್ಕಂಥ ಒಂದು ಪ್ಲಾನಿಂಗು, ಇಮೇಜಿನೇಷನ್ ಇರಬೇಕು. ಆದರೆ ಇವರಿಗೆ 1 ವರ್ಷ ಅವಧಿ ಇರುತ್ತೆ ಮೇಯರ್ಗೆ. 1 ವರ್ಷದ ಅವಧಿಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಮಾಡಬೇಕು ಅಂತಕ್ಕಂಥದ್ದು. ಕೆಲಸ ಮಾಡ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ, ಆದರೆ ಏನೋ ಒಂದು ಪ್ರೋಗ್ರಾಮ್ ಕೊಡಬೇಕು, ಇಷ್ಟು ಬಜೆಟನ್ನು ಖರ್ಚು ಮಾಡಬೇಕು ಅಂತಕ್ಕಂಥ ಉದ್ದೇಶ ಇರ್ತಿವತ್ತು. ಜನಸಾಮಾನ್ಯರಿಗೆ ಪರ್ಮನೆಂಟ್ ಅಂದರೆ ಶಾಶ್ವತವಾದಂಥ ಪರಿಹಾರವನ್ನು ಕೊಡ್ತಕ್ಕಂಥ ಯಾವುದೇ ರೀತಿಯ ಕೆಲಸ ಇದುವರೆಗೂ ಆಗಿಲ್ಲ. ಯಾಕೆಂದರೆ ಕೆಲವರೆಲ್ಲ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು, ಅವರ ಪಕ್ಷದವರೇ ಅವರಿಗೆ ವಿರೋಧ ಆಗ್ತಾರೆ. ಯಾಕೆಂದರೆ ಪ್ರಾಮಾಣಿಕವಾದಂಥ ಮೇಯರ್ಗಳು ಕೆಲಸ ಮಾಡೋಕ್ಕೆ ಹೋದಾಗ ಶಾಸಕರೇ ಇರ್ಬೋದು, MP ಇರ್ಬೋದು, ಅವ್ರ ಪಕ್ಷದೇ ಇರ್ಬೋದು, ಕೆಲಸ ಮಾಡೋಕ್ಕೆ ಬಿಡೋದಿಲ್ಲ. ಅಂಥ ಸಂದರ್ಭಗಳು ಬೆಂಗಳೂರು ನಗರದಲ್ಲಿ ನಾವು ನೋಡಿದ್ದೀವಿ. ಮತ್ತು ಈಗ ಈ ಕೆರೆ ಪಾತ್ರಗಳು ಏನಿದೆ, ಕೆರೆ ಪಾತ್ರಗಳನ್ನು ಮಾಮೂಲಿಯಾಗಿ ಅಂದರೆ ಹೇಗಿತ್ತು ಅದೇ ಸ್ಥಿತಿಗೆ ತರುವಂಥ ಪ್ರಯತ್ನಗಳು ಅದನ್ನು ನಡಿಬೇಕಾಗಿತ್ತು. ಅದ್ರ ಬಗ್ಗೆ ಯಾವುದೇ ರೀತಿಯ ಒಂದು ಕ್ರಮ ತೆಗೆದುಕೊಂಡಿಲ್ಲ. ಮತ್ತು ರಸ್ತೆ ಈ ಕೆರೆ ನೀರು ಹೋಗ್ತಕ್ಕಂಥ ಕಾಲುವೆಗಳು, ಯಾಕೆಂದರೆ ಸರ್ ಹೇಳ್ದಂಗೆ ಆ ಶೋಲ್ಡರ್ಸ್ ಹೋಗ್ತಲ್ಲ ಕಾಲುವೆಗಳು, ಅದನ್ನ ಮಳೆಗಾಲಕ್ಕಿಂತ ಮುಂಚೆ ಕ್ಲೀನ್ ಮಾಡಬೇಕಾಗಿತ್ತು. ಅದನ್ನೇನಾಗಿ ಬೆಂಕಿ ಬಿದ್ದಾಗ ಬಾವಿ ತೋಡ್ತಕ್ಕಂಥ ಕೆಲಸ ಪ್ರತಿ ಸರಿ ನಾನು ಹೇಳ್ತಾ ಇರ್ತೀನಿ, BBMP ಅವ್ರು ಮಾಡ್ತಾ ಇರ್ತಾರೆ. ಅದಕ್ಕೆ ಮತ್ತೆ ತಿರ್ಗಾ ಪಾಟ್ ಹೋಲ್ಸ್ ಆಗುತ್ತೆ. ರಸ್ತೆಗಳ ಮುಚ್ಚಕ್ಕೆ ಪ್ರತಿ ವರ್ಷನೂ 600 ಕೋಟಿ 700 ಕೋಟಿ ರೂಪಾಯಿನ ಖರ್ಚು ಮಾಡ್ತಾರೆ. ಆಮೇಲೆ ಗಿಡ ನೆಡ್ತೀವಿ ಅಂತಾರೆ, ಅದಕ್ಕೆ 1 ಲಕ್ಷ, ಅದಕ್ಕೆ 2.5-3 ಕೋಟಿ ಖರ್ಚು ಮಾಡ್ತಾರೆ. ಎಲ್ಲೂ ಹೋಗ್ತಾ ಇದೆ ಹಣ? ಪ್ರತಿ ವರ್ಷನೂ ಟ್ಯಾಕ್ಸ್ ಪೇಯರ್ಸ್. ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ಸರ್, ಆ ಮಣ್ಣನ್ನ ತೆಗಿತಾರೆ, ತೆಗೆದ್ಬಿಟ್ಟು ಪಕ್ಕದಲ್ಲೇ ಹಾಕಿರ್ತಾರೆ, ಕೊಳಚೆ ನೀರಿಗೆ ಹೋಗ್ತಾ ಇದೆ ಹೊರತು ಯಾವುದೇ ರೀತಿಯ ಜನೋಪಯೋಗಿ ಕೆಲಸ ಆಗ್ತಾ ಇಲ್ಲ. ಇಲ್ಲಿ ಇದೆಲ್ಲ ನಾವು ಎಷ್ಟು ಮಾತಾಡಿದ್ರು ವ್ಯರ್ಥ. ನೋಡಿ ಸರ್, ಹಣ ಈಗ ಒಬ್ರು ನಗರ ಪಾಲಿಕೆ ಸದಸ್ಯರಿಲ್ಲ BBMPಯಲ್ಲಿ, 198 ಜನರು ಮನೆ ಕಳಿಸಾಗಿದೆ. ಒಬ್ಬರನ್ನ ಉಸ್ತುವಾರಿ ಹಾಕಿದ್ದಾರೆ ನಗರ ಪಾಲಿಕೆಗೆ, ಮತ್ತೊಬ್ರು ಕಮಿಷನರ್ ಇದ್ದಾರೆ. ಈ ಮಂಜುನಾಥ್ ಪ್ರಸಾದ್ ಅನ್ನೋರೇ ಯಾಕೆ ಇಲ್ಲಿ ಕಮಿಷನರ್ ಆಗಿರ್ಬೇಕು? ಕಲೆಕ್ಷನ್ ಮಾಡ್ಕೊಡ್ತಾರೆ. ಸರಿ, ನೀವು ಅದನ್ನ ನೀವು ಮಾತಾಡುವಾಗ ಹೇಳಿ. ಸಮರ್ಥ ಅಧಿಕಾರಿ ಸರ್, ಸಮರ್ಥ ಅಧಿಕಾರಿ. ಅಯ್ಯೋಯ್ಯೋ, ಈ 2 ದಿನದಿಂದ ನೀವೇ ಇವಾಗ ಫೋನ್ನಲ್ಲಿ ತಗೊಳ್ಳಿ ನೋಡೋಣ, ಸಾಧ್ಯ ಆದ್ರೆ. ಅವ್ರು ಫೋನ್ ಸಿಕ್ಬಿಟ್ರೆ ಆ ಮಂಜುನಾಥ್ ಪ್ರಸಾದ್ ಅನ್ನೋರು BBMP ಕಚೇರಿಗೆ, ಬೆಂಗಳೂರು ಮಹಾನಗರ ಪಾಲಿಕೆ ಸದಸ್ಯರು ಇದ್ದಾಗಲೇ ಬರ್ತಿರ್ಲಿಲ್ಲ ಅವರು ಕಚೇರಿಗೆ. ಈಗ 1 ದಿನವೂ BBMP ಕಚೇರಿಗೆ ಬಂದಿಲ್ಲ ಅವರು. ಅವ್ರು ಎಲ್ಲಿ ಕೂತ್ಕೋತಾರೆ, ಏನ್ ವ್ಯವಹಾರ ಮಾಡ್ತಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ನಾನಂತೂ ಕಳೆದ 1 ತಿಂಗಳಿಂದ ಅವ್ರನ್ನ ಫಾಲೋ ಮಾಡ್ತಿದ್ದೀನಿ. BBMP ಕಚೇರಿಗೆ 2 ದಿನವೋ 3 ದಿನವೋ ಬಂದಿರಬೇಕು. ಆ ಬಂದಿದ್ರು ಯಾವ ಕಚೇರಿಯಲ್ಲಿ ಕೂತ್ಕೋತಾರೆ ಅಂತ ನಮ್ಗೆ ಗೊತ್ತೇ ಇಲ್ಲ. ಎಲ್ಲಿದ್ದಾರೆ ಅಂದ್ರೆ ಅಲ್ಲಿದ್ದಾರೆ ಸರ್, ಇಲ್ಲಿದ್ದಾರೆ, ಯಾವ ಅಧಿಕಾರಿಗಳಿಗೂ ಗೊತ್ತಿಲ್ಲ.
ಉತ್ತರದಾಯಿತ್ವ ಅಂತೂ ಇಲ್ವೇ ಇಲ್ಲ. BBMP ಬೆಂಗಳೂರು ಮಹಾನಗರ ಅನಾಥವಾದ ನಗರ ಈಗ. ಕೊರೋನಾ ಕಂಟ್ರೋಲ್ ಯಾಕೆ ಅನಾಥ? ಯಾವ ಕರೋನಾ ಕಂಟ್ರೋಲ್? ಕರೋನಾ ಹೆಸರಿನಲ್ಲಿ, ಕೋವಿಡ್ ಹೆಸರಲ್ಲಿ ಲಕ್ಷಗಟ್ಟಲೆ ಹಣ BBMP ಅಧಿಕಾರಿಗಳು ಲೂಟಿ ಹೊಡಿತಿದ್ದಾರೆ. ಜನರು ಕಟ್ಟೋ ತೆರಿಗೆ ಹಣ ಅಲ್ಲಿ ಹೋಗ್ತಾ ಇದೆ. ಒಂದ್ ನಿಮಿಷ ಸರ್, ಈಗ ಈ BBMP ಅಧಿಕಾರಿಗಳನ್ನ ನಿಯಂತ್ರಣದಲ್ಲಿರೋರು ಇಡಬೇಕಾಗಿರೋರು ಯಾರು? ಕೆಲಸ ಮಾಡಿಸ್ಬೇಕಾಗಿರೋರು ಯಾರು ಅವ್ರ ಕೈಯಲ್ಲಿ? ಕೆಲಸ ತೆಗಿಬೇಕಾಗಿರೋದು ಯಾರು ಅವ್ರ ಕೈಯಲ್ಲಿ? ಮುಖ್ಯಮಂತ್ರಿಗಳು ನೋಡಿದ್ರೆ ಶಿಕಾರಿಪುರದಲ್ಲಿ ಹೋಗಿ ಕೂತಿರ್ತಾರೆ. ಶಿಕಾರಿಪುರದ ಮುಖ್ಯಮಂತ್ರಿಗಳವರು, ಕರ್ನಾಟಕಕ್ಕೆ ಬೆಂಗಳೂರಿಗೆ ಮುಖ್ಯಮಂತ್ರಿ ಅಲ್ಲ. ಆಯ್ತಾ? ಈಗ ನಾವ್ ಯಾರ ಕೈಲಿ ಇದನ್ನೆಲ್ಲ ನೀವೇ ಒಂದು ಮಾಧ್ಯಮವಾಗಿ ಮಂಜುನಾಥ್ ಪ್ರಸಾದ್ ಅವ್ರನ್ನ ಲೈನ್ ತಗೊಳ್ಳಿ. ನೆನ್ನೆ ಮೊನ್ನೆಯಿಂದ ಹಾನಿ ಆಗಿರೋ ಕಡೆ ಎಲ್ಲಿ ನೀವೇನ್ ಕೆಲಸ ಮಾಡಿಸಿದಿರಿ, ಏನೇನ್ ಮಾಡಿದಿರಿ ಅಂತ ಅವ್ರನ್ನ ಪ್ರಶ್ನೆ ಮಾಡಿ. ಒಂದು ಸಭೆ ಅಂತೂ ಮಾಡಿಲ್ಲ ಸರ್. ಇನ್ನೂ ಮಾಡಿದಾರ? ಪೂರ್ವಭಾವಿ ಸಭೆ ಆಗಿದೆ? ಪೂರ್ವ ಸಿದ್ಧತೆಗಳಾಗಿದೆಯಾ? ಮಳೆಗಾಲಕ್ಕೆ ಮುಂಚೆ ಪೂರ್ವ ಸಿದ್ಧತೆ ಸಭೆ ಮಾಡಿದಾರ ಅಧಿಕಾರಿಗಳದು? ಯಾವೊಬ್ಬ ARO ಅವ್ರು ಅಲ್ಲಿ ಯಾರು ಇಂಜಿನಿಯರ್ AEE ಯಾರು ಸಿಗೋದಿಲ್ಲ ನಿಮ್ ಕೈಗೆ. ಎಲ್ಲರೂ ಬಿಸಿ ಆಗ್ಬಿಟ್ಟಿದ್ದಾರೆ ಫುಲ್ಲು ಬೇರೆ ವಿಷಯದಲ್ಲಿ. ಈ ವಿಷಯದಲ್ಲ, ಕಸದಲ್ಲಿ ದುಡ್ಡು ಹೊಡಿಬೇಕು. ಕಸ ನಿರ್ವಹಣೆನೇ ಆಗಲ್ಲ, ಬಿಲ್ ಆಗುತ್ತೆ. ರಾಶಿಗಟ್ಲೆ ರೋಡಲ್ಲಿ ಕಸ ಬಿದ್ದಿರುತ್ತೆ. ಏನ್ ಮಾಡ್ತಿದ್ದಾರೆ ಇವರು ಮಂಜುನಾಥ್ ಪ್ರಸಾದ್ ಅವರು? ಎಲ್ಲಿದ್ದಾರೆ? ಉತ್ತರ ಕೊಡ್ಬೇಕಲ್ವ ಬೆಂಗಳೂರು ನಗರದ ಜನತೆಗೆ. ಪೂರ್ವಭಾವಿ ಸಿದ್ಧತೆ ನಡೆಸಿದಾರ ಸಭೆ ಈ ಮಳೆಗಾಲದ ಸಂದರ್ಭದಲ್ಲಿ? ಬರ್ತೀನಿ ಸರ್, ಬರ್ತೀನಿ. ರಾಮಚಂದ್ರ ಸರ್, ಈಗ ಮೇಯರ್ ವಿಚಾರಕ್ಕೆ ಬಂದ್ರೆ ಸರ್, ಅಲ್ಲ ಇದೊಂದು ಸಾಲನ್ನು ಹೇಳ್ಬಿಡ್ತೀವಿ. ಯಾಕೆ ಸಾಲು ಮಾಡೋದು? ನಮ್ಮ ಬೆಂಗಳೂರು ಸಮುದ್ರದ ಮಟ್ಟದಿಂದ 2000 ಅಡಿ ಮೇಲೆ ಇದೆ. ನೀವು ನಮ್ಮ ಐಗ್ರೌಂಡ್ ಇದೆಯಲ್ಲ, ಅದೇ ದಿನ್ನೆ. ಅದು ಬಿಟ್ಟರೆ ಎಲ್ಲ ಕಡೆನೂ ಡೌನ್, ಎಲ್ಲ ಕಡೆನೂ ಡೌನ್. ಮಳೆ ಬಂದರೆ ಎಲ್ಲೂ ನಿಲ್ಲೋದಿಲ್ಲ, ರಾಜಕಾಲುವೆಗೆ ಹೋಗ್ತೈತೆ. ಈಗ ನೀರು ಎಲ್ಲಿ ಇದು ನೀರು ನಿಲ್ತೈತೆ ಅಂತಂದರೆ ರಾಜಕಾಲುವೆಗೆ ಹೋಗಿ, ರಾಜಕಾಲುವೆನಲ್ಲಿ ನೀರು ಹಿಂದಕ್ಕೆ ಹೊಡೆದ್ರೆ ಆ ಪಕ್ಕದಲ್ಲಿ ಎಲ್ಲೆಲ್ಲಿದೆಯೋ ಅಲ್ಲಿಗೆ ಅಲ್ಲೇನೆ ನೀರು ಮನೆಗಳು ನುಗ್ಗೋದು. ಅದು ಆ ಸ್ಪಾಟು ಇದೆಲ್ಲನೂ ನಮ್ಮ ಕಾರ್ಪೊರೇಷನ್ ಇದೆ ಅದೆಲ್ಲ. ಅದನ್ನು ಮಳೆಗಾಲಕ್ಕೆ ಮೊದಲು ಅದನ್ನು ಸ್ವಚ್ಛ ಮಾಡಿಬಿಟ್ರೆ ನಿಮಗೆಲ್ಲೂ ನಿಲ್ಲೋದಿಲ್ಲ. ನಾನು ಆವಾಗಲಿಂದ ಹೇಳ್ತಾ ಇದ್ದೀನಿ, ನಮಗೆ ಪುಣ್ಯ ಬೇರೆ ತರ, ಚೆನ್ನೈ ತರ, ಹೈದರಾಬಾದ್ ತರ ನಮ್ದೆಲ್ಲ. ನಮ್ಮದು 2000 ಮೇಲೆ ಇದೆ. ನೀರು ಬಿದ್ದರೆ ನಿಲ್ಲೋದಿಲ್ಲ, ರೋಡಲ್ಲಿ ನಿಲ್ಲೋದು ಮತ್ತು ರಾಜಕಾಲುವೆ ಪಕ್ಕದಲ್ಲಿರೋ ಗ್ರಾಮಗಳಲ್ಲಿ ಜಾಗಗಳಲ್ಲೇ ನೀರು ನುಗ್ಗೋದು. ಅದನ್ನು ಸ್ವಚ್ಛ ಮಾಡ್ಕೊಬೇಕು. ನಮ್ಮಲ್ಲಿ ಏನಾಗಿದೆ, ನಿಮ್ಮ ಟಿವಿಗಳಲ್ಲಿ 40 ವರ್ಷದ ಮೇಲೆ ಇದೇ ಮೊದಲು ಅಂತ ಹೊಡೆದ್ರೆ ಅದು ಯಾರಿಗೋ ದುಡ್ಡು ಯಾರ್ದು ದುಡ್ಡು. ಇವಾಗ ನೋಡಿ, ಮಳೆಗಾಲಕ್ಕೆ ಮೊದಲು ಇವ್ರು ಮಾಡಿದ್ರೆ ಶುದ್ಧ ಮಾಡ್ಕೊಳ್ಬಹುದು, ಮಾಡೋದಿಲ್ಲ. ಈಗ ನೀವು ಟಿವಿಯಲ್ಲಿ ನೋಡಿದ್ರೆ ಅವಾಗೆಲ್ಲ ಎಚ್ಚೆತ್ತಿ ಬಿಟ್ಟು ಟೆಂಡರ್ ಇಲ್ದಿರೆ ಕೆಲಸ ಕೊಟ್ಟು ಬಿಡ್ತಾರೆ. ಮಳೆಗಾಲದಲ್ಲಿ ಕೆಲಸ ಮಾಡ್ತಾರೆ, ಅದಕ್ಕೆ ಟೆಂಡರ್ ಇಲ್ಲ. ಆ ದುಡ್ಡು ಹೊಡಿಲಿಕ್ಕೇನೆ ಇವೆಲ್ಲ ಮಾಡೋದು. ಸತ್ಯ ಇದು ನಾನು ಹೇಳ್ತಾ ಇದ್ದೀನಿ. ಅಲ್ಲ ಸರ್, ಈಗ ನಿಮ್ಗೆ ಸಾಕಷ್ಟು ಐಡಿಯಾಗಳು ಯಾರು ತಗೊಳ್ಳೋದಿಲ್ಲ, ಸಲಹೆಗಳೇನು ತಗೊಳ್ಳಿಲ್ಲ. ಇಂಥ ಮಳೆ ನೋಡಿ, ಯುದ್ಧ ಬಂದ್ರೆ, ಬರ ಬಂದ್ರೆ, ಮತ್ತು ಇದು ಭೂಕಂಪ ಬಂದ್ರೆ, ಕರೋನಾ ಬಂದ್ರೆ, ಮಳೆ ಬಂದ್ರೆ, ಇದರಲ್ಲೇ ದುಡ್ಡು ಮಾಡೋರು ಬಹಳ ಜನ ಇದ್ದಾರೆ. ಅದು ಇವರೆಲ್ಲ ಸೇರ್ಕೊಂಡ್ಬಿಡ್ತಾರೆ. ನೀವು ಅದಕ್ಕೆ ಒತ್ತು ಕೊಟ್ಟು ಬಿಡ್ತೀರಿ. ಈ ಟಿವಿಗಳಲ್ಲಿ, ಪೇಪರ್ಗಳಲ್ಲಿ ಬಂದ್ರೆ ಅವ್ರಿಗೆ ಮಜಾ. ಅವ್ರಿಗೆ ಯಾರು ಮಾತಾಡ್ಸೋಂಗಿಲ್ವಲ್ಲ, ಈ ಕೆಲಸ ಮಾಡಿಸ್ತಾರೆ. ಇದು ನಡೀತಾ ಇರೋದು. ಅದನ್ನ ನಿಲ್ಸೋದು ಯಾರು? ಅದನ್ನ ನಿಲ್ಸೋದು ಯಾರು? ಅದನ್ನ ಈ ಕ್ಯಾಪ್ಟನ್ ರಾಜ್ಯಕ್ಕೆ ಯಾರಾಗಿರ್ತಾರೋ ಅವ್ರು ನಿಲ್ಲಿಸ್ಬೇಕು. SM ಕೃಷ್ಣ ಅವರು ಅಂಥದ್ದೇನಾದ್ರೆ ನಮಗೆ ದಿನಕ್ಕೆ 4 ಸಲ ಫೋನ್ ಮಾಡೋರು. ನಮ್ಮ ಕಾಲದ ಅದರಲ್ಲಿ ಏನು ಮಾಡ್ತಾ ಇದ್ದೀರಿ, ನಿದ್ದೆ ಮಾಡ್ತಾ ಇದ್ದೀರಿ ಮನೆಯಲ್ಲಿ ಅನ್ನೋರು, ನಮ್ಮನ್ನೆಲ್ಲ ಎಬ್ಬರಿಸೋರು. ಆ ಥರ ಕ್ಯಾಪ್ಟನ್ಗಳು ಯಾರನ್ನ ಬೇಕಲ್ಲ. ಸಿದ್ದರಾಮಯ್ಯರಾಗೆ ಮಾಡೋರು, ದೇವೇಗೌಡರು ಹಂಗ್ ಮಾಡೋರು. ಬೆಂಗಳೂರು ಕಡೆಗಣಿಸಿದ್ದಾರೆ. ಹಾಗಾದ್ರೆ ಎಲ್ಲ ಲೂಟಿ ಹೊಡೆಯೋದಕ್ಕೆ ನಾವೆಲ್ಲಾನು ದಾರಿ ಮಾಡ್ಕೊಡ್ತಾ ಇದ್ದೀರಿ. ಮಳೆನೂ ಅವ್ರ ದಾರಿನೇ, ಇದು ಕರೋನಾ ದಾರಿನೇ, ಎಲ್ಲ ದಾರಿ ಅವ್ರಿಗೆ. ಕಾಂಟ್ರಾಕ್ಟರ್ಗಳು ಕಾಯ್ತಾ ಇರ್ತಾರೆ, ಒಳ್ಳೆ ಪ್ರೋಗ್ರಾಮ್ ಹಾಕಿ ಕೊಡ್ತಾರೆ, ಲೂಟಿ ಮಾಡ್ಕೊ ಹೋಗ್ತಾರೆ. ಇಷ್ಟು ನಡೆಯೋದು ಸರ್. ಇಲ್ಲಿ ಏನಾಗಿದೆ, ಇಂಥ ಪುಣ್ಯವಾದ ನಗರ ಎಲ್ಲಿ ಯಾರಿಗೆ ಸಿಗ್ತೈತೆ ಸರ್? ಯಾರು ಹೇಳಿದ್ರು ಇದು ಕೆರೆ ಹೋಯ್ತು, ಅದಾಯ್ತು, ಅವರಾದ್ರೇನು ನಮಗೆ ಪ್ರಕೃತಿಯಾಗಿ ನಮಗೆ ನಮ್ಮ ಕೆರೆಗಳ ಬಗ್ಗೆ ಪೂರ್ಣವಾದ ಮಾಹಿತಿ ಇಲ್ಲ ಸರ್ಕಾರದಲ್ಲಿ. ಬರ್ತೀನಿ ಸರ್. ಅರಣ್ಯ ಇಲಾಖೆಯಲ್ಲಿ ಇಲ್ಲ. ಯಾರು ಮುಖಾಮುಲಾಜೆ ನೋಡಿದೆ ಒತ್ತುವರಿ ಮಾಡೋದು ಆಗಿರೋದು ಬಿಡಿ. ಯಾವ ಪ್ರಭಾವಶಾಲಿ ಕಾರ್ಯಕ್ರಮಗಳಿಲ್ಲ ಅವ್ರ ಹತ್ರ. ದೊಡ್ಡ ಸ್ಥಳದಾಗ ಹೊಡೆಯೋದು. ಸರ್, ನಮ್ಮ ಮಾಜಿ ಮೇಯರ್ ಸರ್ ಹೇಳ್ದಾಗೆ ರಾಜಕಾಲುವೆಯಿಂದ ಹಿಂದಕ್ಕೆ ಹೊಡೆದಾಗ ಬ್ಯಾಕ್ ಬಂದಾಗ ಆಗುತ್ತೆ. ಯಾಕೆ ಬ್ಯಾಕ್ ಬರ್ತಾ ಇದೆ ಅಂದ್ರೆ,
ಮೊದಲೆಲ್ಲ ರಾಜಕಾಲುವೆಗಳನ್ನ ಚೈನ್ ಲೆಕ್ಕದಲ್ಲಿ ಎಳಿತಾ ಇದ್ರು. 1 ಚೈನು, 2 ಚೈನು, 3 ಚೈನು, 4 ಚೈನು, 5 ಚೈನ್. ಒಂದು ಚೈನ್ ಅಂದ್ರೆ ಹನ್ನೊಂದು ಲಿಂಕ್ ಇರುತ್ತೆ, 33 ಅಡಿ. ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ 33 ಅಡಿ ಇರ್ತದೆ, ಆಮೇಲೆ 66 ಅಡಿ ಆಗುತ್ತೆ, 99 ಅಡಿಗೆ ಹೋಗುತ್ತೆ, 120 ಅಡಿ, 200 ಅಡಿ, 300 ಅಡಿ ಅಗಲದ ರಾಜಕಾಲುವೆಗಳು ಇದೆ. ಹೋಗ್ತಾ ಹೋಗ್ತಾ ದೊಡ್ಡದು ಮಾಡ್ಕೊಂಡು ಹೋಗಿದ್ದಾರೆ. ಸೊ ಅದು ಇವ್ರು ಏನ್ ಮಾಡಿದ್ದಾರೆ, BBMP ಅವರು ತಡೆಗೋಡೆ ನಿರ್ಮಾಣ ಮಾಡುವಾಗ 30 ಅಡಿ ಇಲ್ಲಿ ಇದ್ದಿತ್ತವು 20 ಅಡಿಗೆ ಶುರು ಮಾಡಿದ್ರಲ್ಲ, 120 ಅಡಿ ಇದ್ದಿತ್ತವನು 200 ಅಡಿ ಅಗಲ ಇದ್ದಿತ್ತವನು 20 ಅಡಿಗೆ ಮಾಡಿದ್ದಾರೆ. ಆ 20 ಅಡಿಗೆ ಅವ್ರು ಈ ಸೀಮಿತ ಮಾಡಿದಾಗ ಏನಾಯ್ತು, ಆ ಪಕ್ಕದಲ್ಲಿ ಜಾಗ ಉಳಿತಲ್ಲ ಅದನ್ನೆಲ್ಲ ಒತ್ತುವರಿ ಮಾಡ್ಕೊಂಡ್ಬಿಟ್ರು. ಸೊ ಈ 300 ಅಡಿಲಿ ಹೋಗ್ಬೇಕಾಗಿದ್ದ ನೀರು 20 ಅಡಿನಲ್ಲಿ ಹೋಗುತ್ತೆ. ಎಲ್ಲೋ ಒಂದ್ ಕಡೆ ಈ ಬೀದಿನಲ್ಲಿ ಹಾಕಿದ್ದಂತ ಕಸ ರಾಶಿಗಳೆಲ್ಲ ಹೋಗಿ ಎಲ್ಲಾದ್ರೂ ಒಂದ್ ಕಡೆ ಕಚ್ಕೊಂಡಾಗ ಅಲ್ಲಿ ಅಂದ್ಕೊಂಡ್ರೆ ಆ ಭಾಗದ ನೀರಿಗೆಲ್ಲ ರಿವರ್ಸ್ ಹೊಡೆಯುತ್ತೆ. ಆಮೇಲೆ ಈ ತಡೆಗೋಡೆ ನಿರ್ಮಾಣ ಮಾಡಿದಾರಲ್ಲ, ಅದರಲ್ಲೂ ಭಾರಿ ಭ್ರಷ್ಟಾಚಾರ ನಡೆದಿದೆ. ಅದು ಕಾಂಟ್ರಾಕ್ಟ್ ಆಗಿರೋದೇ ಒಂದು ಅಳತೆಗೆ, ಇವ್ರು ಕಟ್ಟಿರೋದೇ ಒಂದು ಅಳತೆಗೆ. ಹಾಗಾಗಿ ಒತ್ತುವರಿ ಮಾಡ್ಕೊಡಕ್ಕೆ BBMP ಅವರೇ ದಾರಿ ಮಾಡ್ಕೊಟ್ಟಿದ್ದಾರೆ. ಯಾಕಂದ್ರೆ ರಾಜಕಾಲುವೆ ಕಟ್ಬಿಟ್ಟಿದ್ದಾರೆ ಇಷ್ಟು, ಇನ್ ಮಿಕ್ಕಿದೆಲ್ಲ ನಮ್ದೇ ಅಂತ ಜನ ಈ ಸೈಟ್ ಇಲ್ಲಿದ್ದವ್ರು ಇಲ್ಲಿ ಗಂಟೆ ಒತ್ತರಿಸ್ಕೊಂಡ್ರು. ಇದೇ ಕಾರಣ ಹೊರತು ಇವತ್ತೇನಿದೆ, ಈ ಕೆರೆಗಳೇನಿದಾವೆ, ರಾಜಕಾಲುವೆಗಳಿದಾವೆ, ಆಸ್ ಪರ್ ವಿಲೇಜ್ ಮ್ಯಾಪ್ ಸರ್ವೆ ಅದನ್ನ ಮಾಡಿ ರಾಜಕಾಲುವೆ ಒತ್ತುವರಿನೆಲ್ಲ ಡೆಮಾಲಿಷನ್ ಶುರು ಮಾಡಿದ್ರು ಒಂದ್ ಕಡೆಯಿಂದ. ಆದ್ರೆ ಸಡನ್ ಆಗಿ ನಿಲ್ಸಿದ್ರು. ಯಾಕೆ ನಿಲ್ಸಿದ್ರು? ಒತ್ತಡ. ಯಾರ್ದು ಒತ್ತಡ? ಇವ್ರದೇ ಒತ್ತಡ. ಸೊ ಈ ಈಗ ಪರಿಹಾರ ಕೊಡೋದು ಯಾರು ದುಡ್ಡು? ನಮ್ ಟ್ಯಾಕ್ಸೇ. ಆ ಒತ್ತುವರಿ ಮಾಡಿರೋರು ಯಾರು? ಸರ್ಕಾರಿ ಜಮೀನು ಒತ್ತುವರಿ ಮಾಡಿರೋದು. ಸರ್ಕಾರಿ ಜಮೀನು ಒತ್ತುವರಿ ಮಾಡಿರ್ತಾರೆ, ಅಕ್ರಮ ಕಟ್ಟಡ ಕಟ್ಕೊಂಡಿರ್ತಾರೆ. ಅದಕ್ಕೆ ತೊಂದರೆ ಆದ್ರೆ ನಾವು ನೀವು ಕಟ್ಟದಂತ ತೆರಿಗೆ ಹಣದಲ್ಲಿ ಬುದ್ಧಿವಂತರು ಅಂದ್ರೆ ಬಿಜೆಪಿ ಮೊದಲು ಒಂದ್ಸಲಿ ಸರ್ಕಾರ ಮಾಡಿದ್ರಲ್ಲ, ಆಗ ನಿಮ್ಗೆ ಸಾಕ್ಷಿ ಅದು ಕೊಡ್ತೀನಿ. ಪಟಾಪಟ ಅಂಡರ್ ಪಾಸ್ ಅಂತ ಮಾಡಿದ್ರು, ಮ್ಯಾಜಿಕ್ ಪಾಸ್ ಅಂತ ಮಾಡಿದ್ರು. ಇವತ್ತು ಇದ್ದಾವೆ. ಇದು ಏರ್ಪೋರ್ಟ್ ಗುಟ್ಟಳ್ಳಿಯಲ್ಲೂ ಇರೋದು, ಮಹಾರಾಣಿ ಕಾಲೇಜ್ ಇರೋದು, ಈ ತರದ ಒಂದಷ್ಟು ಇದ್ದಾವೆ. ಕಾವೇರಿ ಥಿಯೇಟರ್ ಹತ್ರ ಅವೆಲ್ಲ ಯಾವ ದೇಶದ ಬೇರೆ ದೇಶದಲ್ಲಿ ಬಂದು ನೋಡಿದ್ರೆ ಏನಂತಾರೆ. ಆಮೇಲೆ ಸಬ್ವೆಗಳು ರಿಸರ್ವ್ ಬ್ಯಾಂಕ್ ಹತ್ರ, ಇದು KR ಸರ್ಕಲ್ ಹತ್ರ ಎಲ್ಲ ಇದೆ, ಬೀಗ ಹಾಕಿಬಿಟ್ಟಿದ್ದಾರೆ ಎಲ್ಲ. ಒಂದು 50 ಸರ್ ಬೀಗ, ಒಂದೊಂದಕ್ಕೆ 80 ಲಕ್ಷ ಖರ್ಚು ಮಾಡಿ 50 ಬೀಗ ಹಾಕಿದ್ದಾರೆ. ಹೌದು, ಈ ತರ ಎಲ್ಲ ಮಾಡಿ ಹೋದವರು ಸರ್ ಇವರು. ಸರ್ ಮಾತಾಡ್ತೀನಿ ಸರ್. ಇನ್ನೊಂದು ಬ್ರೇಕ್ ಇರುತ್ತೆ. ಬ್ರೇಕ್ ಆದ್ಮೇಲೆ ಮತ್ತೆ ಮಳೆ, ರಣಾರ್ಭಟ ವಿಚಾರವಾಗಿ ಚರ್ಚೆ ಮುಂದುವರಿಯುತ್ತೆ. ಕೀಲು ನೋವು, ಮಂಡಿ ನೋವು, ಸೊಂಟ ನೋವು, ಈ ಎಲ್ಲ ಸಮಸ್ಯೆ ಇರೋರಿಗೆ ನಾವು ಸಜೆಸ್ಟ್ ಮಾಡೋದು ಅಮೃತ್ ನೋನಿ ಆರ್ಥೋ ಪ್ಲಸ್. ಇದರಲ್ಲಿ ಆರ್ಥರೈಟಿಸ್ ಸಮಸ್ಯೆ ಕಡಿಮೆ ಮಾಡುವಂತಹ ನೋನಿ ಹಣ್ಣಿನ ಸಾರ, ಹರಿದ್ರ, ನಿರ್ಗುಂಡಿಯಂತಹ ಗಿಡಮೂಲಿಕೆಗಳ ಭಂಡಾರವೇ ಇದೆ. ಇದು ದೇಹದ ಒಳಗಿಂದ ಕೆಲಸ ಮಾಡಿ ನೋವಿಗೆ ಕಡಿವಾಣ ಹಾಕಿ ದೇಹಕ್ಕೆ ಚೈತನ್ಯ ಕೊಡುತ್ತೆ. ಆರೋಗ್ಯದ ಭರವಸೆ ಅಮೃತ್ ನೋನಿ. ನಿಮ್ಮ ಒಡವೆಗಳನ್ನ ಅಡ ಇಟ್ಟು ಬಿಡಿಸ್ಕೊಳಕ್ಕಾಗದೆ ವೇಸ್ಟ್ ಆಗಿ ಬಡ್ಡಿ ಕಟ್ತಾ ಇರಾ? ನಿಮ್ಮ ಒಡವೆನ ಬೆಸ್ಟ್ ರೇಟಿಗೆ ತಗೊಂಡು ಸ್ಪಾಟ್ ನಲ್ಲೇ ಡಿಫರೆನ್ಸ್ ಅಮೌಂಟ್ ನ ಕೊಡ್ತೀವಿ. ಕಾಲ್ 6366111199. ಇಕ್ವಿನಾಕ್ಸ್ ಗ್ಲೋಬಲ್ ಶೆಟ್ಟರ್ಸ್ ವತಿಯಿಂದ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಹತ್ತಿರ ಇಕ್ವಿನಾಕ್ಸ್ ಕೌಂಟಿ ಬಡಾವಣೆಯಲ್ಲಿ ವಾಸಕ್ಕೆ ಯೋಗ್ಯವಾದ ನಿವೇಶನಗಳು ಬೈಯಪ್ಪ ಹಾಗೆ ರೇರಾ ರಿಜಿಸ್ಟ್ರೇಷನ್ ಪಡೆದು ಬ್ಯಾಂಕ್ ಸಾಲ ಸೌಲಭ್ಯಗಳೊಂದಿಗೆ ನೋಂದಣಿಗೆ ಸಿದ್ಧವಿದೆ. ಸಂಪರ್ಕಿಸಿ 8880449449. ಪ್ರತಿಯೊಬ್ಬ ಮನುಷ್ಯನಿಗೂ ನೆಮ್ಮದಿ ಬಹಳ ಮುಖ್ಯ. ಆದ್ರೆ ಚಿನ್ನನ ಅಡ ಇಟ್ಟು ಬಡ್ಡಿ ಕಟ್ಟಿ ನೆಮ್ಮದಿ ಹಾಳು ಮಾಡ್ಕೊಂಡು ಒದ್ದಾಡ್ತಿರ್ತೀರ. ನೆಮ್ಮದಿ ಇತ್ತು ಅಂದ್ರೆ ಎಷ್ಟು ಬೇಕಾದ್ರೂ ಚಿನ್ನ ಕೊಂಡ್ಕೋಬಹುದು. ಬನ್ನಿ ನಮ್ಮ ಐಶ್ವರ್ಯ ಗೋಲ್ಡ್ ಬೈಯರ್ಸ್ಗೆ. ನಿಮ್ಮ ಚಿನ್ನವನ್ನ ಬಿಡಿಸಿ ಬೆಸ್ಟ್ ಪ್ರೈಸ್ಗೆ ಕೊಂಡ್ಕೊಂಡು ಉಳಿದ ಹಣನ ನಿಮಗೆ ಕೊಡ್ತಾರೆ. ಮೊದಲನೇ ವಾರ್ಷಿಕೋತ್ಸವ ಹಾಗೂ ದಸರಾ ದೀಪಾವಳಿ ಹಬ್ಬದ ಪ್ರಯುಕ್ತ ಟ್ರೆಡೆಂಟ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಸೇಲ್ ಆರಂಭವಾಗಿದೆ. ಭೇಟಿ ನೀಡಿ ಚಂದ್ರ ಲೇಔಟ್, ವಿಜಯನಗರ, ಬೆಂಗಳೂರು. ಸಂಪರ್ಕಿಸಿ 080223699696. ನೀವು ತುಂಬಾ ಇಷ್ಟಪಟ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿದ ಚಿನ್ನವನ್ನು ಅಡವಿಡಲು ಅಥವಾ ಮಾರಲು ಹೋದ್ರೆ ಅರ್ಧ ಬೆಲೆಗೆ ಕೇಳ್ತಿದಾರಾ? ಚಿಂತೆ ಬೇಡ. ನಮ್ಮ ಅಕ್ಷಯ ಗೋಲ್ಡ್ ಕಂಪನಿಯಲ್ಲಿ ನಿಮ್ಮ ಚಿನ್ನವನ್ನು ಅಧಿಕ ಬೆಲೆಗೆ ಮಾರಾಟ ಮಾಡಿ. ಕಾಲ್ 8880140140. ಬೆಂಗಳೂರಿನ ಹೆಸರಾಂತ ರಿಯಲ್ ಎಸ್ಟೇಟ್ ಕಂಪನಿ ಬಡವರಿಗೆ, ಮಧ್ಯಮ ವರ್ಗದವರಿಗೆ, ಎಲ್ಲ ವರ್ಗದ ಜನತೆಗೆ ಕೈಗೆಟುಕುವ ಬೆಲೆಯಲ್ಲಿ ಒದಗಿಸುವ ಏಕೈಕ ರಿಯಲ್ ಎಸ್ಟೇಟ್ ಸಂಸ್ಥೆ ದಕ್ಷಿಣ ಬೆಂಗಳೂರಿನಲ್ಲಿ 20 ವರ್ಷಗಳಿಂದ ಸಹಸ್ರಾರು ಜನರ ಕನಸಿನ ಸೂರನ್ನ ಸಾಕಾರಗೊಳಿಸಿದ್ದೇವೆ. ಸರ್ವರಿಗೂ ಸೂರು ನಮ್ಮ ಕನಸಿನ ಯೋಜನೆ. ಹೆಚ್ಚಿನ ಮಾಹಿತಿಗಾಗಿ 8884962155 ಸಂಪರ್ಕಿಸಿ. ಸಾಯಿ ರಿಲೇಟರ್ಸ್. ಇತ್ತೀಚೆಗೆ ಡಯಾಬಿಟಿಸ್ ನಿಂದ ಬಳಲ್ತಾ ಇರೋರ ಸಂಖ್ಯೆ ತುಂಬಾ ಜಾಸ್ತಿ ಆಗ್ತಾನೆ ಇದೆ. ಅಂತವರಿಗೆ ಯೂಶುವಲಿ ನಾವು ಸಜೆಸ್ಟ್ ಮಾಡೋದು ಅಮೃತ್ ನೋನಿ D+. ಆರೋಗ್ಯದ ಭರವಸೆ ಅಮೃತ್ ನೋನಿ. ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕ್ಕಾಗ್ದಿರೋ ಆಭರಣನ STJ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ. ಅಷ್ಟೇ ಅಲ್ಲ,
ಒಂದ್ ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದಾರೆ. ಇಕ್ವಿನಾಕ್ಸ್ ಗ್ಲೋಬಲ್ ಶೆಟ್ಸ್ ವತಿಯಿಂದ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಹತ್ತಿರ ಇಕ್ವಿನಾಕ್ಸ್ ಕೌಟಿ ಬಡಾವಣೆಯಲ್ಲಿ ವಾಸಕ್ಕೆ ಯೋಗ್ಯವಾದ ನಿವೇಶನಗಳು ಬೈಯಪ್ಪ ಹಾಗೆ ರೇರಾ ರಿಜಿಸ್ಟ್ರೇಷನ್ ಪಡೆದು ಬ್ಯಾಂಕ್ ಸಾಲ ಸೌಲಭ್ಯಗಳೊಂದಿಗೆ ನೋಂದಣಿಗೆ ಸಿದ್ಧವಿದೆ. ಸಂಪರ್ಕಿಸಿ 8880449449. ನಿಮ್ಮ ಪ್ರಾಬ್ಲಮ್ಸ್ 3 ಸ್ಟೆಪ್ಸ್ ನಲ್ಲಿ ಸಾಲ್ವ್ ಮಾಡಬಹುದು. ಸ್ಟೆಪ್ 1, ನಿಮ್ಮ ಒಡವೆಯನ್ನು ಅಟಿಕಾನಲ್ಲಿ ಬೆಸ್ಟ್ ರೇಟ್ಗೆ ಮಾರಿಬಿಡಿ. ಸ್ಟೆಪ್ 2, 1 ನಿಮಿಷದಲ್ಲಿ ಹಣವನ್ನು ಪಡೆದುಕೊಳ್ಳಿ. ಸ್ಟೆಪ್ 3, ನಿಮ್ಮ ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡಿಕೊಳ್ಳಿ. ಇನ್ಮೇಲೆ ನೆಮ್ಮದಿಯಾಗಿ ಇರಿ. Attica Gold Company. ಕಾಲ್ 8880-300-300. ಸ್ಟೋರಿ ಬೋರ್ಡ್ಗೆ ಮತ್ತೆ ಸ್ವಾಗತ. ಚಂದ್ರಶೇಖರ್ ಸರ್, ಈಗ 28 ಶಾಸಕರು ಸರ್, 5 ಜನ ಸಚಿವರು ಪ್ರತಿನಿಧಿಸ್ತಾರೆ ಬೆಂಗಳೂರನ್ನ. ರಸ್ತೆ ಗುಂಡುಗಳು ತೆಗೆದಿದ್ದಾರೆ, ನೀತಿ ಸಂಹಿತೆ ಉಲ್ಲಂಘನೆ ನೆಪ ಹೇಳ್ತಾ ಇದ್ದಾರೆ. ಅಲ್ಲ, ಇಚ್ಛಾಶಕ್ತಿ ಕೊರತೆ ಇಲ್ವಾ ಅಥವಾ ಅವರಿಗೆ ಟೈಮ್ ಇಲ್ವಾ ಮಾಡಕ್ಕಂತ ಹೇಳಾಗದ್ರೆ? ಟೈಮ್ ಇಲ್ಲ ಸರ್. ಯಾಕೆ ಅಂತಂದ್ರೆ ಅವ್ರ ವೈಯಕ್ತಿಕವಾದಂಥ ಕೆಲಸಗಳಿರೋ ಈಗ ಒಂದು ರೀಸನ್ ಬೇರೆ ಸಿಕ್ಬಿಟ್ಟಿದೆ. ಹೌದು, ಕೋವಿಡ್ ಅಂತ ಹೇಳ್ಬಿಟ್ಟು 14 ದಿನ ತಪ್ಪಿಸ್ಕೊಂಡು ಓಡಾಡ್ತಾರೆ. ಆಮೇಲೆ ಎಲೆಕ್ಷನ್ಗೂ ಓಡಾಡ್ತಾರೆ, ಕೋವಿಡ್ ಅಂತಾನೂ ಓಡಾಡ್ತಾರೆ. ಮತ್ತೆ ಇವತ್ತು ಬೆಂಗಳೂರು ನಗರ ಪರಿಸ್ಥಿತಿ ಏನಾಗಿದೆ, ಬೆಂಗಳೂರು ಡಿಸಾಸ್ಟರ್ ಅಥಾರಿಟಿ ಅಂತಿದೆ, ಅಂದ್ರೆ BDA, ಡೆವಲಪ್ಮೆಂಟ್ ಅಲ್ಲ, ಡಿಸಾಸ್ಟರ್ ಅಥಾರಿಟಿ. ಕೆರೆಗಳೆಲ್ಲ ಮುಚ್ಚಿ ಲೇಔಟ್ಗಳೆಲ್ಲ ಮಾಡಕ್ಕೆ ಶುರು ಮಾಡಿದ್ರು. ಎಲ್ಲಿ ನಮ್ಮ ನದಿ ಪಾತ್ರಗಳು, ಕೆರೆ ಪಾತ್ರಗಳನ್ನೆಲ್ಲ ಮುಚ್ಚಿ 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 ಈ ಬೆಂಗಳೂರು ನಗರದ ಪರಿಸ್ಥಿತಿ ಈ ರೀತಿಯಾಗಿದೆ. ಯಾಕೆಂದ್ರೆ ಇಷ್ಟೋ ವರ್ಷಗಳಿಗೆ ಆಗದಿರುವಂಥ ಘಟನೆಗಳು ಈಗ ಯಾಕೆ ಆಗ್ತಾ ಇದೆ? ಎಲ್ಲಿ ನೀರು ಹೋಗಬೇಕಾದಂಥ ಜಾಗಗಳನ್ನೆಲ್ಲ ಲೇಔಟ್ ಮಾಡಿಬಿಟ್ಟು BDA ಅಲರ್ಟ್ ಮಾಡ್ತಾರೆ, ಸ್ಯಾಂಕ್ಷನ್ ಮಾಡ್ತಾರೆ, ಅಲ್ಲಿ ಬಿಲ್ಡಿಂಗ್ಗಳು ಬರುತ್ತೆ. ನದಿ ನೀರು ಅದರ ಪ್ರಕೃತಿಯ ವಿರುದ್ಧ ಹೋದಂಥ ಯಾವುದೇ ವ್ಯಕ್ತಿ, ಯಾವುದೇ ಪಕ್ಷ, ಯಾವುದೇ ಇರ್ಬೋದು, ಅದು ವಿನಾಶ ಖಂಡಿತ ಅಂತಕ್ಕಂಥದ್ದು ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕು. ಇಂಥ ದೊಡ್ಡ ದೊಡ್ಡ ಕಂಟ್ರಿಗಳು, ಇವತ್ತು ಯುರೋಪಿನ ಕಂಟ್ರಿಗಳು ತಿರ್ಗಾ ವಿನಾಶದ ಹಾದಿಯಲ್ಲಿದೆ. ಈಗೇನು ಕರೋನಾ ಸೆಕೆಂಡ್ ಫೇಸ್ ಶುರುವಾಗೋಗಿದೆ, ಫ್ರಾನ್ಸ್, ಸ್ಪೈನ್ ಎಲ್ಲ ಶುರುವಾಗಿದೆ. ಪ್ರಕೃತಿಯೊಂದಿಗೆ ಹೊಂದಾಣಿಕೆ ಇದ್ದಾಗ ಮಾತ್ರ ಮಾನವನ ಬದುಕು ಸುಂದರವಾಗಿರುತ್ತೆ. ಇಲ್ಲದಿದ್ರೆ ನಮ್ಮ ವಿನಾಶಕ್ಕೆ ನಾವೇ ಅದಕ್ಕೆ ಶಂಕುಸ್ಥಾಪನೆಯನ್ನು ಮಾಡಿರ್ತಕ್ಕಂಥವ್ರು 28 ಜನ. 28 ಜನ ಎಷ್ಟೋ ಒಬ್ಬರೋ ಇಬ್ಬರೋ ಪ್ರಾಮಾಣಿಕರು ಇರ್ಬೋದು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಈ ಕೆಟ್ಟವ್ರ ಜೊತೆ ಸೇರಿದಾಗ 100 ಒಳ್ಳೆ ಹಣ್ಣಿದ್ದಾಗ 1 ಕೆಟ್ಟ ಹಣ್ಣಿಟ್ರು ಎಲ್ಲ ಹಣ್ಣು ಹಾಳಾಗುತ್ತೆ. ಆ ರೀತಿ ನಮ್ಮ ಜನಪ್ರತಿನಿಧಿಗಳು ಪ್ರಶ್ನೆ ಮಾಡುವಂತ ಒಂದು ಅರ್ಹತೆನೇ ಕಳ್ಕೊಂಡ್ಬಿಟ್ಟಿದ್ವಿ ಮತದಾರರು. ಯಾಕೆಂದ್ರೆ ನಮ್ಮನ್ನ ನಾವು ಮಾರ್ಕೊಂಡ್ಬಿಡ್ತಾ ಇದೀವಿ. 500, 1000, 2000 ರೂಪಾಯಿ ನಾವು ಮಾರುವಂತ ಪರಿಸ್ಥಿತಿಗೆ ನಾವು ಸೆಲ್ಲಬಲ್ ಕಮಾಡಿಟಿ ಆಗ್ಬಿಟ್ಟಿದ್ವಿ ವೋಟರ್ಸ್. ದಯವಿಟ್ಟು ಮತದಾರರು, ಯಾಕೆಂದ್ರೆ ಸರ್ ಹೇಳ್ತಾ ಇದ್ರು 40% ಪೋಲಿಂಗ್ ಆಗೋದು, 60% ಪ್ರಬುದ್ಧ ಜನ ವಿದ್ಯಾವಂತರು ಯಾರು ವೋಟಿಂಗ್ ಆಗ್ತಾ ಇದ್ದಾಗ ಯಾರು ಅವಿದ್ಯಾವಂತ ಸೆಲೆಕ್ಟ್ ಮಾಡ್ತಾನೆ, ಅವನು ಆಯ್ಕೆ ಮಾಡುವಂತ ವ್ಯಕ್ತಿ ಯಾರು ಇರ್ತಾನೆ? ಅವನೊಬ್ಬ ಅಕ್ರಮ ಭ್ರಷ್ಟಾಚಾರಿ ಆಗಿರ್ತಾನೆ. ಜನಸಾಮಾನ್ಯರು ಅರ್ಥ ಮಾಡ್ತಾರೆ. ಯಾವುದೇ JDS ಅಲ್ಲಿ ಒಳ್ಳೆಯವರಿದ್ದಾರೆ, YSV ದತ್ತ ಅವರಿದ್ದಾರೆ, ರಾಮಚಂದ್ರಪ್ಪನವರಿಗೆ. ಇಂಥ ವ್ಯಕ್ತಿಗಳನ್ನ ಆಯ್ಕೆ ಮಾಡಿದಾಗ ಪಕ್ಷ ನೋಡಬಾರ್ದು, ವ್ಯಕ್ತಿಯನ್ನು ನೋಡಿ ಆಯ್ಕೆ ಮಾಡಿದಾಗ ಸಮಾಜದಲ್ಲಿ ಒಂದು ಬದಲಾವಣೆ ಕಾಣೋಕ್ಕೆ ಸಾಧ್ಯ. ನಿಜ. ಕುಮಾರ್ ಸರ್, ಈಗ ಈ ಮೇಯರ್ಗಳ ವಿಚಾರಕ್ಕೆ ಬಂದ್ರೆ ಸರ್, ಇತ್ತೀಚೆಗೆ ಬರ್ತಿರುವಂತಹ ಮೇಯರ್ಗಳು ಜನರ ಕೈಗೆ ಸಿಗ್ತಿಲ್ವಲ್ಲ ಸರ್? ಅವರು ಹುಡುಕಿ ಕೊಡಿ ಅಂತ ಬೋರ್ಡ್ ಹಾಕ್ಬೇಕಾಗಿದೆ ಸದ್ಯಕ್ಕೆ. ಒಂದು ನಿಮಿಷ, ಅಲ್ಲಿ ಟೈಮ್ ಕಡಿಮೆ ಇದೆ, ಅವ್ರಿಗೆ ರಿಕವರಿ ಮಾಡಬೇಕು. 365 ದಿನದಲ್ಲಿ ಸನ್ಮಾನಕ್ಕೆ 6 ತಿಂಗಳು ಹೊಟ್ಟೋಗುತ್ತೆ. 6 ತಿಂಗಳಲ್ಲಿ ಟೆಂಡರ್ ಆಗಬೇಕು, ಬಜೆಟ್ ಆಗಬೇಕು, ಎಲ್ಲ ವಸೂಲಿ ಆಗ್ಬಿಡ್ಬೇಕು. ಅದಕ್ಕೆ ಅವ್ರು ಯಾರ ಕೈಗೂ ಸಿಗಲ್ಲ ಸರ್. ಅಲ್ಲ, ರಾಮಚಂದ್ರ ಸರ್ ಎದುರುಗಡೆ ಇದ್ದಾರೆ, ಅವ್ರ ಬಗ್ಗೆ ನಾನು ಕೇಳ್ತಾ ಇದ್ದೀನಿ. ಅಲ್ಲ, ಯಾರು ಸಿಗ್ತಿಲ್ವಲ್ಲ ಸರ್? ಒಂದು ಕಾಲ ಇತ್ತು, ಪೂಜ್ಯ ಮಹಾಪೌರರು, ಇವರು ಗಾಂಧಿ ಟೈಮ್ ಆಗೋದ್ರು. ಬರ್ತೀವಿ ಸರ್. ಈಗ ಎಲ್ಲ ಹಿಟ್ಲರ್ ಆಡಳಿತದಲ್ಲಿ ಇದ್ದೇವೆ ನಾವು. ಹಾಗಾಗಿ ಏನಾಗುತ್ತೆ, ಪೂಜ್ಯ ಮಹಾಪೌರರು ಅಂತ ನಾವೇನು ಅವರು ಅತಿ ಹೆಚ್ಚು ಗೌರವದಿಂದ ಅವ್ರನ್ನ ಪೂಜನೀಯ ಸ್ಥಾನದಲ್ಲಿಟ್ಟು ನಮ್ಮ ನಗರವನ್ನು ಸ್ವಚ್ಛ ಮಾಡ್ತಾರೆ, ಸುಂದರ ಮಾಡ್ತಾರೆ ಅಂತ ನಾವು ಅಂದ್ಕೊತಿದ್ದಂಥ ಕಾಲ ಒಂದಿತ್ತು. ಅದೇ ರೀತಿ ನಡ್ಕೊತಿದ್ದಂಥ ಪೂಜ್ಯ ಮಹಾಪೌರರುಗಳು ಇದ್ದರು ಮತ್ತು ಈಗಲೂ ಅವರು ಇದ್ದಾರೆ. ಅವರು ಚುನಾವಣೆಗಳಲ್ಲಿ ಸಕ್ರಿಯವಾಗಿ ರಾಜಕಾರಣದಲ್ಲಿ ಇಲ್ಲ ಕೆಲವರು. ಆದರೆ ಈ 5 ವರ್ಷದಲ್ಲಿ 5 ಜನ ಮೇಯರ್ ಆದರು. ಯಾರ್ದಾದ್ರೂ ಹೆಸರು ಹೇಳಿ ನೋಡೋಣ. ಈಗ ಒಬ್ಬರ ಹೆಸರು ಮಾತ್ರ ಅವ್ರು ಹೇಳ್ದಂಗೆ ಜ್ಞಾಪಕ ಬರ್ತಿದೆ ಜನರಿಗೆ. 5 ಜನರಲ್ಲಿ ಯಾರ್ದಾದ್ರು ಒಬ್ಬರ ಹೆಸರು, 5 ಜನ ಇಂಥವ್ರು ಮೇಯರ್ ಆಗಿದ್ರು ಅಂತ ಯಾರ್ದಾದ್ರೂ ಜನರನ್ನು ಕೇಳಿ, ಯಾರಿಗೂ ಗೊತ್ತಿಲ್ಲ. ಅವ್ರ ಕಾರ್ಯಕ್ರಮಗಳು ಸಾರ್ ಹೇಳ್ದಂಗೆ ಜೆ ಹುಚ್ಚಪ್ಪನವರು ಇದ್ರು, ರಾಮಚಂದ್ರಪ್ಪ ಅವರು, ಆಮೇಲೆ ಕೃಷ್ಣಯ್ಯರ್ ಅವರು ಇದ್ರು, ಕೃಷ್ಣಯ್ಯರ್ ಅವರು ಅಂತ ಬಹಳ ನಿಜವಾಗ್ಲೂ ಕಾಳಜಿ ಇಟ್ಕೊಂಡು ಬೆಂಗಳೂರು ನಗರವನ್ನ ಕಟ್ಟಬೇಕು. ಮುಂದಿನ ಪೀಳಿಗೆಗೆ ಬೆಂಗಳೂರು ನಗರ ಸುಂದರವಾಗಿರ್ಬೇಕು. ಮತ್ತಿಲ್ಲಿ ಅತಿ ಹೆಚ್ಚು ಔದ್ಯೋಗಿಕ ಚಟುವಟಿಕೆಗಳು ನಡೆಯುವಂಥ ನಗರ ಇದು. ಔದ್ಯೋಗಿಕ ಚಟುವಟಿಕೆಗಳಿಗೆ ಪೂರ್ಣವಾಗಿ ವೈಜ್ಞಾನಿಕವಾಗಿ ಬೆಂಗಳೂರು ನಗರವನ್ನು ಕಟ್ಟಬೇಕಾಗಿದೆ. ಅಧಿಕಾರಿಗಳು ಎಷ್ಟು ಜನ ಇಂಜಿನಿಯರ್ಸು ಲಕ್ಷ ಸಂಬಳ ಇದ್ದಾರೆ BBMPಲಿ. ಮತ್ತು BBMPಗೆ ಹೊರಗಡೆಯಿಂದ PWDಯಿಂದ ಮತ್ತೊಂದು ಇಲಾಖೆಗಳಿಂದ ಎಲ್ಲ ಇಲಾಖೆಗಳಿಂದ ಡೆಪ್ಯುಟೇಷನ್ ಬರ್ತಾರೆ. ಯಾಕೆ ಬರ್ತಿದ್ದಾರೆ ಅವರು? ಬೆಂಗಳೂರು ನಗರನ ವೈಜ್ಞಾನಿಕವಾಗಿ ಕಟ್ಟಕ್ಕೆ ಬರ್ತಿದ್ದಾರಾ, ಸುಂದರ ಮಾಡಕ್ಕೆ ಬರ್ತಿದ್ದಾರಾ,
ಈ ನೀರ್ಗಾಲುವೆಗಳನ್ನ ಸ್ವಚ್ಛ ಮಾಡ್ಸಕ್ ಬರ್ತಿದಾರಾ, ಕೆರೆಗಳನ್ನ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡೋದಕ್ಕೆ ಬರ್ತಿದಾರಾ? ಅಥವಾ ಸರ್ ಇವಾಗ ನೀವ್ ಹೇಳಿದ್ರಿ ಪ್ರತಿ ವರ್ಷನೂ ಗಿಡಗಳು ನೆಡ್ತಿದ್ದಾರೆ ಅಂತ, ಇವ್ರು ಗಿಡ ನೆಡ್ತಾರೆ, ಇವತ್ತು ಬರೋ ವಾರ ಬಂದು ಒಂದು ಕಾಮಗಾರಿಯವರು ಕಿತ್ತಾಕ್ತಾರೆ ಪಕ್ಕಕ್ಕೆ. ಜನರು ತೆರಿಗೆ ಹಣ ಜನ ನೆಟ್ಟ ಅಷ್ಟೇ. ನೆಕ್ಸ್ಟ್ ವೀಕ್ ಹೋಗಿ ನೋಡಿ ನೀವು ಅಲ್ಲಿ ಗಿಡ ನೆಟ್ಟಿದ್ದು ಕುರುಹೇ ಇರೋದಿಲ್ಲ, ಬೇರೆ ಕಾರ್ಯಕ್ರಮ ನಡೀತಾ ಇರುತ್ತೆ. ಫುಟ್ಪಾತ್ ಸರ್ ಈ ವರ್ಷನೂ ಮಾಡಿದ್ದಾರೆ ಫುಟ್ಪಾತ್, ಇನ್ನು 6 ತಿಂಗಳಿಗೆ ಅದೇ ಫುಟ್ಪಾತ್ ಮಾಡ್ತಾರೆ, ಮತ್ತೆ 6 ತಿಂಗಳಿಗೆ ಅದೇ ಫುಟ್ಪಾತ್. ಏನ್ ನಮ್ಗೆ ನಡೀತಾ ಇದೆ ಇಲ್ಲಿ ಬಿಬಿಎಂಪಿ ಗೊತ್ತಾಗ್ತಾ ಇಲ್ಲ. ಒಂದು ಮೇಯರ್ಗಳ ವಿಚಾರದಲ್ಲಿ ಹಾಗಾದ್ರೆ ಮೇಯರ್ಗಳೆಲ್ಲ ಯಾವ್ದ್ರಲ್ಲಿ ಶಾಮೀಲಾಗಿದ್ದಾರೆ ಅಂದ್ರೆ 14 ಫೈನಾನ್ಸ್ ದುಡ್ಡು, 15 ಫೈನಾನ್ಸ್ ದುಡ್ಡು. ತಪ್ಪು ತಿಳ್ಕೊಬೇಡಿ, ನಾನು ಇದನ್ನ ಯಾಕೆ ನಗರದ ಜನ ನಿಜವಾಗ್ಲೂ ಕಷ್ಟಪಟ್ಟು ಕಣ್ಣೀರಲ್ಲಿ ಕೈ ತೊಳೆದು ರಕ್ತ ಬರ್ಸ್ಕೊಂಡು ಕಣ್ಣಲ್ಲಿ ಟ್ಯಾಕ್ಸ್ ಕಟ್ತಿದ್ದಾರೆ ಪ್ರತಿ ವರ್ಷ. ಇವ್ರು ಯಾವ್ಯಾವ್ದಕ್ಕೆ ಇಸ್ಕೊಂಡಿಲ್ಲ ಟ್ಯಾಕ್ಸ್ ಅಂತ ಹೇಳಂಗಿಲ್ಲ. ಕುಡಿಯೋ ನೀರಿಂದ ಸ್ವಚ್ಛವಾಗಿರೋ ಗಾಳಿನೇ ಕೊಡಕ್ಕಾಗ್ದಿರೋ ಗಾಳಿಗೂ ಟ್ಯಾಕ್ಸ್ ಇಸ್ಕೊತಾ ಇದ್ದಾರೆ ಇವರು. ಅಶುದ್ಧ ಗಾಳಿ ಕೊಡ್ತಿರೋದಕ್ಕೆ ಬಿಬಿಎಂಪಿ ಅವರು. ಈ ತರದವ್ರು ಗಿರಾಕಿಗಳು ನೋಡಿ, ಅತಿ ಹೆಚ್ಚು ಲೂಟಿ ಆಗ್ತಿರೋದು ಕಸ ನಿರ್ವಹಣೆಯಲ್ಲಿ. ಆ ಕಸ ನಿರ್ವಹಣೆ ಸರಿಯಾಗಿ ಮಾಡದೇ ಇರೋದ್ರಿಂದ ಆ ಕಸಗಳೆಲ್ಲ ನೀರ್ಗಾಲುವೆಗೆ ಹರಿದೋಗ್ತಿದೆ. ಹಾಗಾಗಿ ಕೆರೆಗಳು ಹೂಳೆತ್ತಿಲ್ಲ. ಎಷ್ಟು ವರ್ಷ ಆಯ್ತು ಸರ್ ಕೆರೆ ಹೂಳೆತ್ತಿ? ಇಲ್ಲೇ ಇದಾರೆ ಮಾಜಿ ಮಹಾಪೌರರು. ಎಷ್ಟು ವರ್ಷ? ಯಾಕೆ ನೀರು ಅಲ್ಲಿ ನೋಡಿ 10 ಅಡಿ ನೀರು ನಿಂತ್ಕೊಂಡ್ರೆ ತುಂಬಾ ಆಯ್ತದು, ಅದ್ರ ನೀರು ಎಷ್ಟು ಎಲ್ಲೋಗ್ಬೇಕು? ಆ ಕೆರೆ ನೀರು ಹೂಳೆತ್ತಿದ್ದೀರಾ ನೀವು? 20 ಅಡಿ ಆಳದಲ್ಲಿದ್ಯಾ ಆ ಕೆರೆ, 30 ಅಡಿ ಆಳದಿದೆ. ಇವತ್ತರೆಗೂ ಯಾರಿಗೂ ಗೊತ್ತೇ ಇಲ್ಲ. ಯಾವ ಇಂಜಿನಿಯರು, ಅರಣ್ಯ ಇಲಾಖೆ ಇಂಜಿನಿಯರ್ಗೂ ಗೊತ್ತಿಲ್ಲ, ಬಿಬಿಎಂಪಿ ಇಂಜಿನಿಯರ್ಗೂ ಗೊತ್ತಿಲ್ಲ. ಪೂಜ್ಯ ಮಹಾಪೌರರು ಒಂದು ವರ್ಷದಲ್ಲಿ ಸಾರ್ ಹೇಳಿದಂಗೆ 365 ದಿನದಲ್ಲಿ ಅವ್ರು ಬೇರೆ ಪ್ರೋಗ್ರಾಮ್ಸ್ ಇದೆ ಪಾಪ, ಅದ್ರಲ್ಲೇ ಅವ್ರು ಬಿಸಿ. ಅದಕ್ಕೆ ಟೈಮ್ ಸಾಲಲ್ಲ. ಕೆಂಪೇಗೌಡ ದಿನಾಚರಣೆ ಮತ್ತೊಂದು ಅವ್ರ ಸನ್ಮಾನ ಕಾರ್ಯಕ್ರಮ, ಶಾಸಕರುಗಳು ಕೌನ್ಸಿಲರ್ಗಳು ಕೊಟ್ಟ ಕಾರ್ಯಕ್ರಮಗಳು, ಅವ್ರು ಕೊಟ್ಟಿದ್ದಕ್ಕೆ ವಾಪಸ್ ಬರೋ ಕಾರ್ಯಕ್ರಮ, ಇದ್ರಲ್ಲೇ ಬಿಸಿ ಇರ್ತಾರೆ. ಬೆಂಗಳೂರು ನಗರದ ಬಗ್ಗೆ ಅವ್ರಿಗೆ ಏನೂ ಇಲ್ಲ. ತಕ್ಷಣ ಒಂದು ಸಾಕ್ಷಿ ಕೊಡ್ತೀನಿ ನೋಡಿ ನಿಮ್ಗೆ. ಕಾರ್ಪೊರೇಷನ್ ಅಲ್ಲಿ ಹಣಕಾಸಿನ ನಿರ್ವಹಣೆ ಮಾಡೋದು ಗೋವಿಂದರಾಜು ಮೊನ್ನೆ ಅವ್ರದ್ದು ಮೊನ್ನೆ ಸೀಜ್ ಮಾಡಿದ್ರು ಬಿದ್ದು 680 ಕೋಟಿ ರೂಪಾಯಿನ ಕಾನೂನು ವಿರೋಧವಾಗಿ ಬಿಡುಗಡೆ ಮಾಡಿದ್ದಾರೆ. ಯಾವ್ದಾವ್ದೋ ಇಲಾಖೆ ದುಡ್ಡನ್ನೆಲ್ಲ ಆ ಒಂದು ಅಧಿಕಾರಿ ಅದ್ ಬಿಡುಗಡೆ ಮಾಡ್ಲಿಕ್ಕೆ ಅವನಿಗೆ ಎಷ್ಟು ಧೈರ್ಯ ಇರ್ಬೋದು? ಎಷ್ಟು ದುಡ್ಡು ತಗೊಂಡಿಲ್ಲ? ಇಲ್ಲ ಆ ದುಡ್ಡು ತಗೊಂಡಿದ್ದಲ್ಲ, ಮಂತ್ರಿಗಳು ಹೇಳಿದಿರಾ, ಮುಖ್ಯಮಂತ್ರಿ ಹೇಳಿದಿರಾ, ಅದು ಮಾಡಿರ್ತಾರ? ಅವರೆಲ್ಲ ಅವನ ಕೈಯಲ್ಲಿ ಮಾಡಿಸ್ಬಿಟ್ಟು ಇವತ್ತು ಅವನ್ ಬಲಿಪಶು ಮಾಡಿದ್ದಾರೆ. ಸರ್ ಕೊನೆದಾಗ ಕೇಳ್ತೀನಿ ಸರ್, ಕೊನೆದಾಗಿ 150 ಕೋಟಿ ರೂಪಾಯಿ ಹಣ ಗುತ್ತಿಗೆದಾರರಿಗೆ ಕುಮಾರ್ ಸರ್ ಬೇರೆಯವರು ಕೊಟ್ಬಿಟ್ಟಿದ್ದಾರೆ ಆತ. ಎಸ್ ಸರ್, ಈಗ ಎಲ್ಲೊಂದ್ ಕಡೆ ಬೆಂಗಳೂರು ಅಂದ್ರೆ ಅದು ಸ್ವರ್ಗ ತಾಣ, ಎಲ್ಲೊಂದ್ ಕಡೆ ಜನರು ಬೇರೆ ಬೇರೆ ಕಡೆಯಿಂದ ಐಕ್ಯತಾ ಸ್ಥಳ ಅಂತ ಹೇಳ್ತಾ ಇದ್ದಾರೆ. ಎಲ್ಲೊಂದ್ ಕಡೆ ಮುಂದಿನ ಒಂದು ಕನಸಿದೆ, ನಾವೆಲ್ಲ ಮುಕ್ತವಾಗ್ತೀವಿ ಅಂತ ಹೇಳಿ ನಿರೀಕ್ಷೆ ಮಾಡಬಹುದಾ? ನಿಮಗೆ ಪ್ರಕೃತಿ ಖಂಡಿತ ನಿರೀಕ್ಷೆ ಮಾಡಬಹುದು. ಯಾವಾಗ ನಿಮಿಷ ಸರ್, ಒಂದು ಚಿತ್ರ ನೀವು ಯುವಕರು ತಿಳ್ಕೊಳ್ಬೇಕು. ನೋಡಿ, ಬೆಂಗಳೂರು ನಮಗೆ ಪುಣ್ಯ. ಪ್ರಕೃತಿ ಎಷ್ಟು ಸಹಾಯ ಮಾಡಿದೆ ಅಂದ್ರೆ, ನಮ್ಮಲ್ಲಿ ಸುಮಾರು ಇವತ್ತು 20 ಲಕ್ಷ ಗಿಡಗಳಿದ್ದಾವೆ. 20 ಯಾವ್ದಾದ್ರು ಸಿಟಿನಲ್ಲಿಲ್ಲ. ಅದ್ರ ಜೊತೆಗೆ ನಿಮಗೆ ಯೂನಿವರ್ಸಿಟಿ 2000 ಎಕರೆ, ವಿಕೆ ಅದೊಂದು 1000 ಎಕರೆ. ಆಮೇಲೆ ಮಿಲಿಟರಿ ಅವ್ರು ಇದ್ದಾರಲ್ಲ, ಮಿಲಿಟರಿ ಏರಿಯಾ ಒಂದೇ ಒಂದು ಗಿಡ ಕಳಿಯೋದಿಲ್ಲ. ನಮ್ ಬೆಂಗಳೂರಲ್ಲಿ ಎಷ್ಟಿದೆ ಗೊತ್ತಾ? ಮೇಲೆ ಹೋಗಿ ನೋಡ್ಬೇಕು ನೀವು. ಈ ತರ ಸಿಟಿ ಯಾರಿಗೂ ಸಿಗೋದಿಲ್ಲ. ನಿಜ, ನಿರ್ವಹಣೆ ಸರಿಯಾಗಿ ಆಗ್ತಿಲ್ಲ. ಇದು ಇನ್ನ ಒಂದಿದೆ ಬೇಕಾದ್ರೆ ಹೇಳ್ಬಿಡ್ತೀನಿ. ಅಧಿಕಾರಿಗಳಷ್ಟು ಭ್ರಷ್ಟರು ಈ ಜಗತ್ತಲ್ಲಿ. ಸರ್ ಮಾತಾಡೋಣ, ನೆಕ್ಸ್ಟ್ ಒಂದು ಅದೇ ನಿಮ್ಗೆ ಒಂದು ನೋಡಿ, ನಮಗೆ ಬನ್ನರಕಟ್ಟೆ ಇದೆಯಲ್ಲ, ಅದು ಕಾಡಿನ ಗೇಟು. ಆ ಗೇಟು 20 ಕಿಲೋಮೀಟರ್ ಇರೋದು. ಅದು ನಿಮ್ಗೆ ಮಂಗಳೂರವರೆಗೂ ಹೋಗುತ್ತೆ, ಅದು ಕೇರಳವರೆಗೂ ಹೋಗುತ್ತೆ, ತಮಿಳುನಾಡಿಗೂ ಹೋಗುತ್ತೆ. ಅದು ನಮ್ಮ ಬಾಗಲಲ್ಲಿ ಇರೋದು. ಇದು ನಮ್ಮ ಪುಣ್ಯ. ಎಸ್ ಸರ್ ಎಲ್ರಿಗೂ ಧನ್ಯವಾದ ಸರ್, ಇಲ್ಲಿವರೆಗೂ ಭಾಗಿಸೋದಕ್ಕೆ ನಮಸ್ಕಾರ, ಥ್ಯಾಂಕ್ ಯು. ಒಟ್ಟಿನಲ್ಲಿ ನಾವು ಗಮನಿಸ್ತಾ ಇದ್ದೀವಿ, ಮುಂದಿನ ದಿನಗಳಲ್ಲೂ ಕೂಡ ನಿರೀಕ್ಷೆ ಮಾಡ್ತಾ ಇದ್ದಾರೆ ಜನ. ಎಲ್ಲೊಂದ್ ಕಡೆ ಸರ್ಕಾರ ಒಂದು ಒಳ್ಳೆ ನಿರ್ಧಾರಕ್ಕೆ ಬರುತ್ತೆ, ಜನಪರ ಕೆಲಸ ಮಾಡುತ್ತಿದ್ದಾರೆ. ಕಾದು ನೋಡ್ಬೇಕಾಗಿದೆ ಏನಾಗುತ್ತೆ ಅಂತ. ಇದಾಗಿತ್ತು ಇವತ್ತಿನ ಸ್ಟೋರಿ ಬೋರ್ಡ್. ನಿಖರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾ ಟಿವಿ.